वंदे नंदचिदानंदं गिरिवर्यं वेदांतारण्यं तत्त्वमणतोऽस्म्यहं ब्रह्मदायकं तयमीनं प्राश्रयं तत्त्वं सच्चिदानन्दं सदाचारसमानस्ते श्री सच्चिदानन्दे सरस्वती महासद्गुरुभ्यो नमः तथी एवं ईक्षित्वा अदा नाक्योचो एवं ईक्षित्वा तत्तेजः असीयता तेजः सृष्टवत् ಈ ರೀತಿ ಯೋಚನೆ ಮಾಡಿ ಏನು ಅಂತ ಸೃಷ್ಟಿ ಮಾಡ್ತೀನಿ ಅಂತ ನಾನು ಯೋಚನೆ ಮಾಡಿದ್ದು ಬಹುಶ್ಯಾಮ್ ಪ್ರಜಾಯ ದೊಡ್ಡ ಚರ್ಚೆ ಮಾಡ್ಕೊಂಡು ಬಂದ್ರು ಇಷ್ಟು ಸತ್ಯಮೇವಾದ್ವಿತೀಯಂ ಆಮೇಲೆ ಆ ಸತ್ತು ಯೋಚನೆ ಮಾಡ್ಬಿಟ್ಟು ಈಕ್ಷಿತ ಖಂಡವಾಗಿ ಅದು ತೇಜಸ್ಸನ್ನು ಸೃಷ್ಟಿ ಮಾಡಿಸೋದು ತೇಜ ಸೃಷ್ಟವತ್ ತೇಜಸ್ಸನ್ನ ದ್ವಿತೀಯ ಕುಶಲ ಅದು ತೇಜ ಆಗೋದು ತೇಜಸ್ಸನ್ನು ಸೃಷ್ಟಿ ಮಾಡಿತು ಸೃಷ್ಟವಾನಿಗೆ ತವತಿಗೆ ಪುನಪುಂಸಕಲಿಂಗ ನಾನು ತಸ್ಮಾದ್ ಆತ್ಮನಾಕಾಶ ಸಂಭೂತಃ ಇತಿ ಶ್ರುತ್ಯಂತರೆ ಆಕಾಶಾದ್ವಾಯು ತತಃ ತೃತೀಯಂ ತೇಜಶ್ರುತಂ ಕಥಂ ಪ್ರಾಸಮ್ಯೇನ ಅಲ್ಲ ಶಂಕರಾಚಾರ್ಯರೇ ಈ ತೈತ್ತಿರೀಯ ಉಪನಿಷತ್ತಿನಲ್ಲಿ ಈ ಆತ್ಮದಿಂದ ಆಕಾಶ ಉಂಟಾಯಿತು ಈ ರೀತಿ ಬೇರೆ ಆಕಾಶ ಸೃಷ್ಟಿ ಮಾಡಿ ಆಕಾಶದ ವಾಯು ಉಂಟಾಗಿ ಆಮೇಲೆ ತೇಜಸ್ಸು ಉಂಟಾಯಿತು ಅಂತ ಹೇಳಿ ಮೂರನೇದಾಗಿ ಹೇಳಿದೆ. ಇದೇ ಮೊದಲನೇ ತೇಜೋ ಫಸ್ಟ್ ಹೇಳ್ತಾ ಇದೆಯಲ್ಲ ಆಕಾಶವಾಗಿ ಸೃಷ್ಟಿಯಾಗಿಲ್ಲ. ಹಾಗಾದ್ರೆ ಇದೇನಿದು ತತ್ತೇಜೋ ಆಕಾಶ ಅಸಿಯತ ತತ್ವ ಆಕಾಶಂ ಅಸಿಯತ್ ಆಮೇಲೆ ವಾಯು ಅಸಿಯತ್ ಆಮೇಲೆ ತೇಜ ಅಸಿಯತ್ ಸೃಷ್ಟವತ್ತು ಮಾಡ್ಬೇಕಾಯ್ತು. ಅದನ್ನ ಬಿಟ್ಕೊಂಡು ಫಸ್ಟ್ ತೇಜಸ್ಸನ್ನು ಹೇಳ್ತಾ ಇದೆಯಲ್ಲ ಇದು ಹೆಂಗ್ ಸರಿ ಆಗತ್ತೆ ಅಂತ ಪ್ರಶ್ನೆ. ಪ್ರಾಥಮ್ಯೇನ ಕಥಮುಕ್ತಂ ಮೊದಲನೇದಾಗಿ ತೇಜಸ್ಸಿನ ಸೃಷ್ಟಿ ಮಾಡಿದ್ರೆ ಹೆಂಗ್ ಹೇಳ್ಬಿಟ್ಟು ಅಷ್ಟೊತ್ತಿಗೆ ವಿರುದ್ಧ ಆಯ್ತಲ್ಲ. ತಸ್ಮಾದೇವ ತೇಜ ಸೃಜ್ಯತೆ ತದೇವ ಆಕಾಶಮಿತಿ ವಿರುದ್ಧಂ. ಅವನಿಂದಲೇ ತೇಜಸ್ಸು ಸೃಷ್ಟಿ ಆಗುತ್ತೆ, ಆಮೇಲೆ ಅವನಿಂದಲೇ ಆಕಾಶ ಸೃಷ್ಟಿ ಆಗುತ್ತೆ, ವಿರುದ್ಧ ಆಗುತ್ತಲ್ಲ, ಒಂದಲ್ಲ. ಅದರಿಂದ ಸರಿ ಆಗುತ್ತೆ. ಅದರಿಂದಲೇ ಮೊದಲು ಸೃಷ್ಟಿ ಆಗುತ್ತೆ, ಅದರಿಂದಲೇ ಆಕಾಶ ಸೃಷ್ಟಿ ಆಗುತ್ತೆ. ಎರಡು ಮೊದಲು ಸೃಷ್ಟಿ ಆಗಿ ಬರಲ್ಲ, ಒಂದು ಮೊದಲು ಒಟ್ಟಿಗೆ ಎರಡು ಸೃಷ್ಟಿ ಟ್ವಿನ್ಸ್ ಅಲ್ಲ. ತೇಜಸ್ಸು ಮತ್ತು ಆಕಾಶ ಟ್ವಿನ್ಸ್ ಆಗಕ್ಕೆ ಬರಲ್ಲ. ಅದಂಗೆ ಎರಡು ಮೊದಲೇ ಹೇಳ್ತಾ ಇದೀವಿ. ನೈಷ ದೋಷ, ಇದೇನ್ ತಪ್ಪೇನಿಲ್ಲ, ಏನ್ ದೊಡ್ಡ ದೋಷ ಅಲ್ಲ. ಆಕಾಶವಾಯು ಸರ್ಗಾನಂತರಂ ತತ್ತೇಜೋ ಅಸಿತ ಇತಿ ಕಲ್ಪನೋಪಪತ್ತೇ. ಅಂಡರ್ಸ್ಟುಡ್ ಮಾಡ್ಕೊಪ್ಪ ಅಷ್ಟೇ. ಅದು ಹೇಳಿಲ್ಲ, ಅದು ಕೊಡೋಕೆ ತೊಗೊಳಕ್ಕೆ ಬರಲ್ವಲ್ಲ, ಅಮೂರ್ತ ತಾನೆ, ವ್ಯವಹಾರಕ್ಕಷ್ಟು ಇಂಪಾರ್ಟೆಂಟ್ ಅಲ್ಲ, ಇದ್ದೇ ಇರುತ್ತೆ ಅಂತ ಹೇಳಿ ಆಕಾಶವನ್ನು ವಾಯುವನ್ನು ಸೃಷ್ಟಿ ಮಾಡಿ ಆ ಸತ್ತು ಆಮೇಲೆ ತೇಜಸ್ ಸೃಷ್ಟಿ ಮಾಡ್ಕೊಂಡು ಕಲ್ಪನೆ ಮಾಡ್ಕೋಬಹುದಪ್ಪ. ಅದು ಬಹಳ ದೊಡ್ಡ ಅಪರಾಧದ ವಾಕ್ಯಾರ್ಥ ಏನಾಗಲ್ಲ. ತತ್ತೇಜೋ ಅಂದ್ರೆ ಆಕಾಶಂ ವಾಯು ಸೃಷ್ಟ ತತ್ತೇಜೋ ಸಮರ್ಥ ಅದನ್ನ ಹೇಳಿಲ್ಲ ಅಷ್ಟೇ ಹೊರತು ಆಗಿಲ್ಲ ಅಂತ ಅರ್ಥ ಅಲ್ಲ. ಹೇಳದೇ ಇದ್ ಮಾತ್ರಕ್ಕೆ ಆಗಿಲ್ಲ ಅಂತ ಮಾಡ್ಸ್ಕೊಬೇಕಾಗಿಲ್ಲ. ಹೇಳುವಾಗ ಕೆಲವು ಸಲ ಆಪವಾಯುಧ ಮಗ್ರೇ ಹೇಳುತ್ತೆ, ಇದಂಬಾಗ್ರಿ ದೈವಿಕಿಂಚ ಜೀವರಾಜ ಆಗು ಹೇಳುತ್ತೆ, ಆತ್ಮಾಕಾಶ ಮುದ ಹೇಳುತ್ತೆ. ಸೃಷ್ಟಿ ಕ್ರಮದಲ್ಲಿ ತುಂಬಾ ಇದಿದೆ, ವೈವಿಧ್ಯ. ಅದೆಲ್ಲ ಏಕವಾಕ್ಯತೆ ಮಾಡ್ಕೋಬೇಕೆ ಹೊರತು ಸ್ವಲ್ಪ ಮಾಡ್ಬಿಟ್ಟಿದ್ದಾರೆ ಅದನ್ನ ಪೂರ್ತಿ ಅಷ್ಟು ಏಕವಾಕ್ಯಕ್ಕೆ ಮಾಡಿದ್ದಾರೆ. ಬ್ರಹ್ಮವತ್ ಸರಿ, ಬ್ರಹ್ಮ ಕಾಡು ಅದ. ಹೀಗೆ ತತ್ತೇಜೋ ಸೇತ ಅಂತ ಹೇಳಿ ಆಕಾಶ ವಾಯುವನ್ನು ಸೃಷ್ಟಿ ಮಾಡಿದ ನಂತರ
ತೇಜಸ್ಸು ಸೃಷ್ಟಿ ಮಾಡ್ತು ಅಂತ ಕಲ್ಪನೆ ಮಾಡೋದು ಹೊಂದತ್ತೆ, ಅದೇ ತಪ್ಪಾಗಲ್ಲ. ಅಥವಾ ಅವಿವಕ್ಷಿತ ಯಹ ಸೃಷ್ಟಿಕ್ರಮಃ. ಈ ಛಾಂದೋಗ್ಯದಲ್ಲಿ ಸೃಷ್ಟಿಕ್ರಮ ಮುಖ್ಯ ಅಲ್ಲ, ಇದು ಏಕತ್ವ ಮುಖ್ಯ, ಅನನ್ಯತ್ವ ಮುಖ್ಯ. ಅದಕ್ಕಿಂತ ಬೇರೆ ಆಗಿಲ್ಲ ಅಂತ ಹೇಳ್ಬೇಕು ಅಂತ. ಹಾಗಾಗಿ ಸೃಷ್ಟಿಕ್ರಮ ಇಲ್ಲಿ ವಿವಕ್ಷಿತ ಅಂದ್ರೆ ವಕ್ತುಂ ಇಷ್ಟ ವಿವಕ್ಷಿತ, ನ ವಿವಕ್ಷಿತ ಅವಿವಕ್ಷಿತ ಹೇಳ್ಬೇಕು ಅಂತ ಅಂದ್ಕೊಂಡಿಲ್ಲ ಸೃಷ್ಟಿಕ್ರಮವನ್ನ ಇಲ್ಲಿ. ಅದನ್ನ ತಾತ್ಪರ್ಯವಿಲ್ಲ. ಸತ್ಕಾರ್ಯಮಿದಂ ಸರ್ವಂ ಅತಃ ಸದೇಕಮೇವ ದ್ವಿತೀಯಂ ಇತ್ಯೇತದ್ ವಿವಕ್ಷಿತ. ಇಲ್ಲಿ ಯಾವುದು ವಿವಕ್ಷಿತ? ಇದೆಲ್ಲವೂ ಸತ್ಯನ ಕಾರ್ಯ. ಇದೇ ಇದೇ ಇದೆ ಅಂತ ಎಲ್ಲದೂ ಇದೇ ಇದೆ ಅಂತ ತೋರ್ತಾ ಇದೆ. ಆದ್ರೆ ಇದೇ ಅನ್ನುವುದೇ ಕಾರಣ, ಅದರದ್ದೇ ಕಾರ್ಯ ಎಲ್ಲವೂ. ಅದನ್ನ ಸತ್ಯಂಬುದು ಏಕಮೇವ ದ್ವಿತೀಯವಾಗಿದೆ ಅಂತ ತಿಳಿಸ್ಕೊಳ್ಳೋ ಮುಖ್ಯವೇ ಹೊರತು ಯಾವುದು ಮುಂಚೆ ಹುಟ್ಟುವುದು ಮುಖ್ಯ ಅಲ್ಲ. ಅದು ಗೌಣವೇ. ಅದರಿಂದ ಅದ್ರ ಹಸಿಕೆ ನಿರ್ಭರ ಇಲ್ಲ, ಆಗ್ರಹ ಇಲ್ಲ. ಅದನ್ನ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಸತ್ ಒಂದೇ ಇತ್ತು, ಅದು ಏಕಮೇವ ದ್ವಿತೀಯವಾಗಿತ್ತು, ಈಗಲೂ ಹಾಗೆ ಇದೆ ಅಂತ ತಿಳಿಸ್ಕೊಡೋದು ಅನ್ನೋದು ಮುಖ್ಯ. ಅದಕ್ಕೋಸ್ಕರವಾಗಿ ಈ ಒಂದು ಕಲ್ಪನೆ ಮಾಡಿ ಹೊರತು ತೇಜಸ್ ಸೃಷ್ಟಿಯನ್ನ ಏನು ಇದೇ ಕ್ರಮದಲ್ಲಿ ಆಯ್ತು, ಚಾಂದೋಲನ ಕ್ರಮದಲ್ಲಿ ಆಯ್ತು ಅನ್ಕೋಬೇಡಿ. ಇಲ್ಲಿ ಸೃಷ್ಟಿಕ್ರಮ ವಿವಕ್ಷಿತವೇ ಅಲ್ಲ ಅನ್ನೋದು. ಇಹ ಸೃಷ್ಟಿಕ್ರಮ ಅವಿವಕ್ಷಿತ ಅಂತ ಭಾಷೆಗಾರ ಹೇಳ್ಬೇಕು ಅಂತ ಅಂದ್ಕೊಂಡೇ ಇಲ್ಲ, ಇಷ್ಟಪಟ್ಕೊಂಡಿಲ್ಲ ಅಷ್ಟೇ. ಯಾಕೆಂದ್ರೆ ಮೃದಾದಿ ದೃಷ್ಟಾಂತ, ಸೃಷ್ಟಿಕ್ರಮವೇ ಇಲ್ಲಿ ವಿವಕ್ಷಿತವಾಗಿದ್ದೆ, ಮೃದಾದಿ ದೃಷ್ಟಾಂತ ಕೊಡ್ತಿರ್ಲಿಲ್ಲ. ಮಣ್ಣಿನ ದೃಷ್ಟಾಂತ ಏನ್ ಮಾಡ್ತಿದೆ? ಮಣ್ಣಿನಿಂದ ಉಂಟಾದಲ್ಲ ಮಣ್ಣಿಗಿಂತ ಬೇರೆ ಅಲ್ಲ, ಕಬ್ಬಿಣದಿಂದ ಉಂಟಾದಲ್ಲ ಕಬ್ಬಿಣಗಿಂತ ಬೇರೆ ಅಲ್ಲ, ಲೋಹ ಮಣ್ಣಿಂದ ಚಿನ್ನದಿಂದ ಉಂಟಾದ ಚಿನ್ನ, ಹಾಗೆ ಸತ್ತಿಗಿಂತ ಬೇರೆ ಅಲ್ಲ ಅಂತ ವಿವಕ್ಷೆಯೇ ಹೊರತು ಸೃಷ್ಟಿ ಆಯ್ತು ಅನ್ನೋದು ವಿವಕ್ಷಿತ ಅಲ್ಲ. ಹೇಳ್ಬೇಕು ಅಂತ ಅನ್ಕೊಂಡದ್ದಲ್ಲ, ಹೇಳ್ಬೇಕು ಅಂತ ಇಷ್ಟಪಟ್ಕೊಂಡದ್ದೇ ವಿವಕ್ಷಿತ. ಭಕ್ತಿ ವಿವಕ್ಷಿತ. ಮಣ್ಣೆ ಮುಂತಾದ ದೃಷ್ಟಾಂತ ಕೊಟ್ಟದ್ರಿಂದಲೇ ಇದು ಗೊತ್ತಾಗತ್ತೆ. ಸತ್ಯ ಏಕಮೇವ ದ್ವಿತೀಯವಾದದ್ದು ಅದೇ ಇಲ್ಲಿ ಹೇಳ್ಬೇಕು ಅಂತ ಅನ್ಕೊಂಡಿರೋದು ಗೊತ್ತಾಗುತ್ತೆ. ಅಥವಾ ಇನ್ನೊಂದು ಅರ್ಥ ಮಾಡ್ತಾರೆ. ಅಥವಾ ಸುವೃತ್ಕರಣಸ್ಯ ವಿವಕ್ಷಿತತ್ವ ತೇಜೋಬನ್ನಾನಾಮೇವ ಸೃಷ್ಟಿ ಮಾಡಷ್ಟೇ. ಇನ್ನೊಂದು ಅರ್ಥ ಅದು ಇಲ್ಲಿ ಅಲ್ಲಿ ಪಂಚೀಕರಣ ತೈತ್ರ್ಯದಲ್ಲಿ ಆಕಾಶವಾಯುಗಳು, ಇದು ಸುವೃತ್ಕರಣ. ತೇಜೋಬನ್ನ ಅಪ್ಪು ಅನ್ನ, ಅನ್ನನು ಭೂಮಿ. ತೇಜ ಅಪ್ಪು, ತೇಜೋ ಅಪ್ಪು, ಅಪ್ಪು ಅನ್ನ ಅಬನ್ನ ಅಂತ ಜಸ್ಟ್ ಬರುತ್ತೆ. ತೇಜೋ ಬನ್ನ, ಅಪ್ಪು ಅನ್ನ ಅಬನ್ನ, ಬಕಾರ ಪಕಾರ ಬಕಾರ ಬರುತ್ತೆ ಜಬಗರ ದೇಶದಲ್ಲಿ. ಇಲ್ಲಿ ಅಂದ್ರೆ ಈ ಛಾಂದೋಗ್ಯದಲ್ಲಿ ತ್ರಿವಿತ್ಕರಣ ಅಂದ್ರೆ ಮೂರು ಎಲ್ಲ ಮೂರು ಒಪ್ಕೊಂಡಿದೆ. ಏನು ಭೂಮಿಯಲ್ಲೂ 3 ಅಂಶ ಇದೆ, ನೀರಲ್ಲೂ 3 ಅಂಶ ಇದೆ, ತೇಜಸ್ಸಲ್ಲೂ 3 ಅಂಶ. ಅದನ್ನ ಹೇಳ್ಬೇಕು. ಅದಕ್ಕೆ ಅವಾಗ ತ್ರಿವಿತ್ಕರಣದಲ್ಲಿ 3 ಬೇರ್ಪಡಿಸ್ಬಿಟ್ರೆ ಅವಾಗ ಭೂಮಿಯೂ ಇಲ್ಲ, ನೀರು ಇಲ್ಲ, ಅಗ್ನಿಯೂ ಇಲ್ಲ. ಅಗ್ನಿಯಲ್ಲಿ ತೇಜಸ್ಸಂಶ ಜಾಸ್ತಿ ಇರೋದ್ರಿಂದ ಅಗ್ನಿ ಅಂತೀವಿ. ನೀರಿನಲ್ಲಿ ನೀರಿನಂಶ ಜಾಸ್ತಿ, ಭೂಮಿಯಲ್ಲಿ ಭೂಮಿ ಅಂಶ. ಅದೇ ನೀರಂಶವೂ ಇದೆ, ತೇಜಸ್ಸಂಶವೂ ಇದೆ. ಅದರಲ್ಲೂ 2 ಅಂಶ ಇದೆ, 3ರಲ್ಲೂ 3 ಅಂಶವೂ ಇದೆ. ಹಾಗಾದ್ರಿಂದ ಜಾಸ್ತಿ ಇರೋದನ್ನ ಹೆಸರು ಬಂದಿದೆ ಹೊರತು ಇನ್ನೊಂದು ಇಲ್ಲ ಅಂತಿಲ್ಲ. ಆ 3ರನ್ನು ಬಿಡಿಸ್ಬಿಟ್ರೆ ಅದು ಅಲ್ಲವೇ ಅಲ್ಲ. ಅಗ್ನಿದು ನೀರಿನಂಶವನ್ನು ಬಿಳಿ ಇರೋದು ನೀರಿನಂಶ, ಕಪ್ಪಿರೋದು ಭೂಮಿ ಅಂಶ ತೆಗೆದುಬಿಟ್ರೆ ಅಗ್ನಿ ಹೊರಟೋಗ್ಬಿಡುತ್ತೆ. ಹಾಗಾಗಿ ತ್ರಿವಿತ್ಕರಣವನ್ನ ಇಲ್ಲಿ ಹೇಳ್ಬೇಕು ಅಂತ ವಿವಕ್ಷೆ ಹೇಳ್ಬೇಕು ಹೇಳ್ಬೇಕು ಅಂದ್ಕೊಂಡಿರೋದ್ರಿಂದ ತೇಜೋಬನ್ನಗಳ ಸೃಷ್ಟಿಯನ್ನೇ ಇಲ್ಲಿ ಹೇಳ್ಬೇಕು ಅಂದ್ಕೊಂಡಿದೆಯೇ ಹೊರತು ಪಂಚಭೂತ ಸೃಷ್ಟಿ ಹೇಳ್ಬೇಕು ಅಂದ್ಕೊಂಡೇ ಇಲ್ಲ. ತೇಜ ಇದು ಪ್ರಸಿದ್ಧಂ ಲೋಕೆ ದಗ್ಧೃ ಪಕ್ಷು ಪ್ರಕಾಶಕಂ ರೋಹಿತಂಚಿ. ತೇಜಸ್ಸು ಲೋಕಗಳು ಪ್ರಸಿದ್ಧವಾಗಿದೆ, ಎಲ್ಲರಿಗೂ ಗೊತ್ತು. ತೇಜಸ್ ಬಗ್ಗೆ ಯಾರು ಡೌಟ್ ಪಡಲ್ಲ. ತೇಜಸ್ಸಿನ ಎಂಥದ್ದು? ಅದು ಸುಡುವಂಥದ್ದು, ಬೇಯಿಸುವಂಥದ್ದು, ಬೆಳಗುವಂಥದ್ದು, ಮತ್ತೆ ಚಂಪಾಗಿರುವಂಥದ್ದು. ಕೊನೆ 2 ವ್ಯಾಖ್ಯಾನಗಳನ್ನು ಅನುಸರಿಸಿದ್ರೆ ತೇಜಸ್ಸು ಮೊದಲು ಸೃಷ್ಟವಾಯಿತು, ಇಲ್ಲಿ ಹೇಳಿಯೇ ಇಲ್ಲವಾದ್ದರಿಂದ ಇತ್ಯಂತಕ್ಕೆ ವಿರೋಧವಿಲ್ಲ ಇದ್ದಾರೆ. ತೇಜಸ್ಸು ಮೊದಲು ಸೃಷ್ಟವಾಯಿತು ಅಂತ ಇಲ್ಲಿ ಹೇಳಿಲ್ಲ, ತೇಜಸ್ಸು ಸೃಷ್ಟಿ ಮಾಡಿದ್ರು ಅಷ್ಟೇ ಹೇಳಿದೆ. ಪ್ರಥಮಂ ತೇಜಸ್ಸಿ ಅಂತ ವಾಕ್ಯ ಇಲ್ಲ. ತೇಜಸ್ಸಿನ ಸ್ವರೂಪ ಏನೋ ಸುಡುವಂಥದ್ದು, ದಗ್ಧರು, ಪಕ್ಷರು, ಬೇಯಿಸುವಂಥದ್ದು, ಬೆಳಗುವಂಥದ್ದು, ಪ್ರಕಾಶಕ, ಮತ್ತು ರೋಹಿತ ಕೆಂಪಾಗಿರೋದು ತೇಜಸ್ಸು. ಸತ್
ತತ್ ಸತ್ಸೃಷ್ಟಂ ತೇಜ ಐಕ್ಯತ. ತತ್ಸೃಷ್ಟಂ ತೇಜಃ ಐಕ್ಯತಃ. ಆ ಸತ್ಯದಿಂದ ಸೃಷ್ಟವಾದ ತೇಜಸ್ಸು ಯೋಚನೆ ಮಾಡು. ತೇಜ ಕೀದೃಶಂ ತೇಜ ಸತ್ಸೃಷ್ಟಂ, ಸತ್ಯದಿಂದ ಉಂಟಾದ ತೇಜಸ್ಸು. ಸತ್ಸೃಷ್ಟಂ ತೇಜ ಅಂತ ತೇಜ ಅವನು ಅಬ್ಜೆಕ್ಟಿವ್ ಕೊಡ್ತಾ ಇದ್ದಾರೆ. ಸತ್ಯದಿಂದ ಉಂಟಾದ ಆ ತೇಜಸ್ಸಿತ್ತಲ್ಲ ಇದೆಯಲ್ಲ, ಅದು ಯೋಚನೆ ಮಾಡ್ತದೆ. ತೇಜೋರೂಪ ಸಂಸ್ಥಿತಂ ಸತ್ ಐಕ್ಯತಾ ಇತ್ಯರ್ಥಃ. ತೇಜೋರೂಪ ಸಂಸ್ಥಿತಂ ಸತ್ ಐಕ್ಯತಾ. ಬರೀ ತೇಜಸ್ ಯೋಚನೆ ಮಾಡುವುದು ಅರ್ಥ ಅಲ್ಲ, ತೇಜೋರೂಪದಲ್ಲಿದ್ದಂತಹ ಸತ್ ಯೋಚನೆ ಮಾಡುವುದು ಅರ್ಥ. ಎಲ್ಲಾ ಜಾಗದಲ್ಲೂ ಆಕಾಶ ರೂಪವಾದ ಬ್ರಹ್ಮ ವಾಯು ಸೃಷ್ಟಿ ಮಾಡ್ತು, ವಾಯು ರೂಪವಾದ ಬ್ರಹ್ಮ ತೇಜಸ್ ಸೃಷ್ಟಿ ಮಾಡ್ತು. ಅದು ಯೋಚನೆ ಮಾಡಿ. ಆಕಾಶ ವಾಯು ಸೃಷ್ಟಿ ಮಾಡಿಲ್ಲ, ವಾಯು ಸೃಷ್ಟಿ ಮಾಡಿಲ್ಲ, ಅದು ಜಲ ಯಾವುದೂ ಸೃಷ್ಟಿ ಮಾಡಲ್ಲ, ಚೇತನ ಸೃಷ್ಟಿ ಮಾಡಬೇಕು. ಹಾಗಾಗಿ ಇಲ್ಲೂ ಕೂಡ ತೇಜೋರೂಪವಾಗಿದ್ದುಕೊಂಡಂತಹ ಸತ್ತು ಯೋಚನೆ ಮಾಡ್ತು ಅಂತ ಅರ್ಥ ಮಾಡ್ಬೇಕೆ ಹೊರತು ಬರೀ ಸತ್ತು ಯೋಚನೆ ಮಾಡ್ತು ಅಂತ ಅರ್ಥ ಮಾಡಬಾರ್ದು. ಅದೇನು ಯೋಚನೆ ಮಾಡ್ತು? ತೇಜೋರೂಪವಾದ ಸತ್ತು ಹೀಗೆ ಬಹುಶ್ಯಾಂ ಪ್ರಜಾಯೇಯ ಆಯ್ತು ಪೂರ್ವದು. ಬಹುಶ್ಯಾಂ ಕಾಮ, ಬಹುಶ್ಯಾಂ ಪ್ರಜಾಯೇಯ, ಬಹಳವಾಗುವೆನು, ನಾನೇ ಹುಟ್ಟುವೆನು ಅಂತ ಹೇಳಿದ್ರೆ ಏನಾಯ್ತು? ಹುಟ್ಟಿದ ಯಾವುದು ಅವನಿಗಿದೆ, ಬೇರೆ ಅಲ್ಲ ಅಂತ ಆಯ್ತು. ನಾನೇ ಹುಟ್ಟುವೆನು ಎಲ್ಲಾ ರೂಪವಾಗಿಯೂ ಅಂತ ನಾನು ಹೇಳಿದ್ರಿಂದ ಅವನೇ ಎಲ್ಲವಾಗಿ ಹುಟ್ಟುಕೊಂಡಿರೋದ್ರಿಂದ ಅವನಿಗಿಂತ ಬೇರೆ ಏನೂ ಇಲ್ಲ. ಬಹಳವಾಗಿ ಆಗುವೇನು, ಹುಟ್ಟುವೇನು ಅಂದ್ಕೊಂಡು ಏನ್ ಮಾಡ್ಸೋ? ಅದು ಅಪೋಸಿತ, ಅದು ಅಪ್ಪನ ಸೃಷ್ಟಿ ಮಾಡ್ಸೋ. ಆಪಹ ದ್ರವಾಹ ಸ್ನಿಗ್ಧಾಹ ಸಂಜಿನ್ಯಃ ಸಂಜಿನ್ಯಃ ಶುಕ್ಲಾಶ್ಚೇತಿ ಪ್ರಸಿದ್ಧಾಹ ಲೋಕೆ. ಅಪ್ಪು ಅಂದ್ರೆ ಏನು? ಅಪ್ಪು ದ್ರವ, ಲಿಕ್ವಿಡ್ ಆಗಿದೆ. ಸ್ನಿಗ್ಧ ಒದ್ದೆ ಮಾಡುತ್ತೆ, ಬಟ್ಟೆ ಹಾಕಿದ್ರೆ ಒದ್ದೆ ಆಗುತ್ತೆ, ಕೈ ಹಾಕಿದ್ರೆ ಕೈ ಒದ್ದೆ ಆಗುತ್ತೆ. ಸಂಜಿನ್ಯ ಫ್ಲೋ ಆಗುತ್ತೆ, ಪ್ರೋಟೀನ್ ಅಲ್ಲಿ ಹರಿಯುವಂತ ಸ್ವಭಾವ. ಶುಕ್ಲ ಬೆಳ್ಳಿಗೆ ಬಿಳುಪಾಗಿರೋದು ಇರೋದು. ನೀರಿಗೆ ಬಣ್ಣ ಇಲ್ಲ ಅಂತಾರೆ ವಿಜ್ಞಾನಿಗಳು. ಅದೇ ಶ್ರುತಿ ಹೇಳುತ್ತೆ ಶುಕ್ಲ ಆಪಹ ಅಂತ, ಶುದ್ಧ ಆಪಹ ಅಂತ. ನೀರು ಬಿಳುಪಾಗಿರ್ತಕ್ಕಂಥ ಐಸ್ ನೋಡಿದ್ರೆ ಗೊತ್ತಾಯ್ತು ನೋಡಿ. ಗಟ್ಟಿಯಾದ ಐಸ್ ನೋಡಿದ್ರೆ ಆಗ ಬೆಳ್ಳಿರು ಗೊತ್ತಾಯ್ತು. ನೀರಿಗೆ ಬಣ್ಣ ಇಲ್ಲ ಅಂದ್ರೆ ತಪ್ಪು. ನೀರಿಗೆ ಕಾರಣವಾದ ತೇಜಸ್ಸಿಗೆ ಬಣ್ಣ ಇದ್ಮೇಲೆ ಅದರ ಕಾರ್ಯವಾದ ಅಪ್ಪಿಗೆ ಬಣ್ಣ ಇಲ್ಲ ಅಂದ್ರೆ ಯಾರು ಒಪ್ಪಲ್ಲ. ಕಣ್ಣಿಗೆ ಕಾಣುತ್ತೆ ಅಂದ್ರೆ ಬಣ್ಣ ಇಲ್ಲ ಅಂದ್ರೆ ಯಾರು ಅಂತಾರೆ? ಬಣ್ಣ ಕಣ್ಣು ಕಾಣಬಾರ್ದಾಗಿತ್ತು, ಬಣ್ಣ ಇಲ್ಲ ಅಂತ ಆಗಿದ್ರೆ. ನೀರು ಕೇಳಿ ಗುರುಗಳೇ, ಸಾರಿ ನಿನ್ನೆ ಮಿಸ್ ಆಯ್ತು ನಂದು. ಸೊ ತಪ್ಪು, ನಿನ್ನೆ ಹೇಳಿದ್ರೆ ಪರವಾಗಿಲ್ಲ. ಅದೇ ಶ್ಲೋಕ 3ನೇ ಶ್ಲೋಕ ಅಲ್ವಾ? ಹೌದು. ಇಷ್ಟೊತ್ತು ಲೈಕ್ ಮುಂಚೆ ಎಲ್ಲಾನು ಏನು ಎಲ್ಲ ಪ್ರೊಜೆಕ್ಷನ್ ಏನು ಕ್ರಿಯೇಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಇಲ್ಲಿ ಕ್ರಿಯೇಟ್ ಅಂತ ಬರ್ತಾ ಇದೆ ಈ ಶ್ಲೋಕದಲ್ಲಿ. ಅಲ್ಲ, ಕ್ರಿಯೇಟ್ ಆಗಿದೆ, ಕ್ರಿಯೇಟ್ ಆಗಿದೆ ಯಾರು ಅಂತಿದ್ದಾರೆ ಅವ್ರನ್ನ ಅನುವಾದ ಮಾಡ್ಕೊಂಡು ಅದನ್ನ ಹೊಂದಿಸ್ತಾ ಇದೆ. ಅದು ಕ್ರಿಯೇಟ್ ಆಗಿದೆ ಅಂತ ಹೇಳ್ತಾ ಇಲ್ಲ. ಅದು ಲೋಕದವ್ರು ಕ್ರಿಯೇಟ್ ಆಗಿದೆ ನಾವೆಲ್ಲ ಅನ್ಕೊಂಡಿದೀವಲ್ಲ. ಈ ಪ್ರಪಂಚ ಇದೆ, ಬೆಂಕಿ ಇದೆ, ನೀರಿದೆ, ಭೂಮಿ ಇದೆ ಅನ್ಕೊಂಡಿದೀವಲ್ಲ. ಇದರ ಒಂದು ಸ್ವರೂಪ ಏನು ಅಂತ ನಮ್ಗೆ ಕ್ಲಾರಿಫೈ ಮಾಡ್ತಾ ಇದೆ ಅಷ್ಟೇ ಹೊರತು ಸೃಷ್ಟಿ ಆಗಿದೆ ಅಂತ ಒತ್ತ ಹೇಳ್ತಾ ಇಲ್ಲ. ಏನ್ ಆಗಿದೆ ನೀವು ಅಂತಿದ್ದೀರಾ, ನೋಡ್ಕೊಳ್ತಾ ಇದ್ದೀರಾ, ಅದು ಸತ್ಯ ಹೀಗೆಲ್ಲ ತೋರ್ತಾ ಇದೆ. ಒಂದು ತೇಜಸ್ಸಾಗಿ ತೋರ್ತು. ತೇಜಸ್ಸಾಗಿ ತೋರಿದಾಗ ತೇಜಸ್ ಎಂಥದ್ದು? ಅದು ಸುಡುವಂಥದ್ದು, ಬೇಯಿಸುವಂಥದ್ದು, ಮತ್ತೆ ಬೆಳಗುವಂಥದ್ದು, ಮತ್ತೆ ಕೆಂಪಾಗಿರೋದು. ಆಮೇಲೆ ನೀರು ಬಂತು. ನೀರು ನಾವು ವ್ಯವಹಾರ ಮಾಡ್ತೀವಲ್ಲ, ನೀರಲ್ಲಿ ಏನ್ ಗುಣ ಇದೆ? ನೀರು 4 ಏನು? ಅದು ದ್ರವ, ಲಿಕ್ವಿಡ್ ಆಗಿದೆ, ಮತ್ತು ಸಂಜಿನ್ಯ ಹರಿಯೋದು, ಆಮೇಲೆ ಒದ್ದೆ ಮಾಡುತ್ತೆ ಸ್ನಿಗ್ಧ, ಮತ್ತು ಬೆಳ್ಳಗಿದೆ, ಬೆಳಪಾಗಿದೆ. ಲೋಕದ ಪ್ರಸಿದ್ಧವಾದದ್ದು ಅನುವಾದ ಮಾಡ್ತಿರೋದು. ಇದು ಇದೇನು ಎಸ್ಟಾಬ್ಲಿಷ್ ಮಾಡ್ತಾ ಇಲ್ಲ, ಅನುವಾದ ಮಾಡ್ತಾ ಇದೆ. ಅನುವಾದ ಮಾಡ್ಕೊಂಡು ಮುಂದೆ ಸತ್ಯವನ್ನು ತಿಳಿಸ್ಕೊಳ್ಳೋಕ್ಕೋಸ್ಕರ ಇದನ್ನ ಉಪಾಯ ಮಾಡ್ಕೊಳುತ್ತೆ. ಸೆಂಟ್ರಿಂಗು RCC ಹಾಕಕ್ಕೆ ಸಾಧನವೋ, ಇದು ಸತ್ಸ್ವರೂಪ ಕಂಡುಕೊಳ್ಳೋಕೆ ಉಪಾಯ. ಇದು ಹೇಗಾದ್ರೂ ಸತ್ಸ್ವರೂಪ ಗೊತ್ತು ಮಾಡಿಸ್ಕೊಡ್ಬೇಕು. ಅದಕ್ಕೆ ಇದನ್ನೆಲ್ಲ ಮೆಟೀರಿಯಲ್ ಉಪಯೋಗಿಸ್ಕೊಂಡು ಉಪಾಯ ಮಾಡ್ಕೊಳ್ತಾ ಇದೆ. ಯಸ್ಮಾತ್ ತೇಜಸಃ ಕಾರ್ಯಭೂತಾಃ ಆಪಃ, ತಸ್ಮಾತ್
यत्र क्वच देशे काले वा शोचति देशे काले वा तप्यते श्वेतते प्रस्विद्यते वा पुरुषः तेजस एव तदपा तेजस एव तदा आपो अधिजायन्ते ಎಲ್ಲಾದ್ರೂ ಸರಿ ಭೂಮಿ ಮೇಲೆ ಎಲ್ಲಾದ್ರೂ ನಮ್ಮ ದೇಶ ಆ ದೇಶ ಈ ದೇಶ ಯಾವ ದೇಶದ ಹೋದಾದ್ರು ಅಪ್ಪುಗಳು ತೇಜಸ್ಸಿನ ಕಾರ್ಯವಾದ್ದರಿಂದ ನೀರು ಅನ್ನೋದು ತೇಜಸ್ಸಿನಿಂದ ಬಂದಿದೆ ಅಂತ ಶ್ರುತಿ ಹೇಳ್ತಾ ಇರೋದ್ರಿಂದ ಎಲ್ಲಾದ್ರೂ ಮನುಷ್ಯ ತುಂಬಾ ಸಖಿ ಆದವನಾದ ಬೆಂದವನಾದ ಭಾರಿ ಸುಡ್ತಾ ಇದೆ ಮೈಯೆಲ್ಲ ಅಂತಂದು ಆಯ್ತು ಅಂತಾದ್ರೆ ಆಗ ಬೆವರುಂಟಾಗ್ತದೆ. ಅದರಿಂದ ಗೊತ್ತಾಗುತ್ತೆ ತೇಜಸ್ಸಿನಿಂದ ನೀರು ಬರುತ್ತೆ ಇದೊಂದು ಇಂಡಿಕೇಶನ್ ಗುರುತು. ಬಿಸಿ ಆಗಲು ನೀರು ಬರುತ್ತೆ, ಲೋಕದಲ್ಲಿ ಕಂಡಿದೆ. ಅದನ್ನ ತೇಜಸ್ಸಿನಿಂದ ನೀರು ಬರುತ್ತೆ. ಇದು ಸತ್ಯತ್ವಕ್ಕಲ್ಲ ಇದು ಹೇಳ್ತಿರೋದು. ನೀರು ಬಂದಿದೆ ಸತ್ಯ, ತೇಜಸ್ ಸೃಷ್ಟಿ ಮಾಡಿದ ಸತ್ಯ ಅನ್ನಕ್ಕಲ್ಲ. ನಾವು ನೀರು ಬಂದಿದೆ ತೇಜಸ್ಸಿದೆ ಕೊಡ್ತಾ ಇದೀವಲ್ಲ, ಇದಕ್ಕೊಂದು ಕ್ರಮ ತೋರಿಸ್ತಾ ಇದೆ. ಯಾವುದು ಸೂಕ್ಷ್ಮವೂ ವ್ಯಾಪಕವೂ ಇದಾಗಿದೆಯೋ ಒಳಗಿದೆಯೋ ಪ್ರತ್ಯಕ್ಷ ಸೂಕ್ಷ್ಮ, ಅದು ಕಾರಣ. ಸ್ಥೂಲ ಬಾಹ್ಯ ಮತ್ತೆ ಇದು ಸ್ಥೂಲ ಬಾಹ್ಯ ಮತ್ತೆ ಸೂಕ್ಷ್ಮ ಪರಿಚ್ಛಿನ್ನತ. ಸ್ಥೂಲ ಬಾಹ್ಯ ಪರಿಚ್ಛಿನ್ನ ಕಾರ್ಯ, ಸ್ಥೂಲ ಬಾಹ್ಯ ಪರಿಚ್ಛಿನ್ನ ಕಾರ್ಯ. ಸೂಕ್ಷ್ಮ ಪ್ರತ್ಯಕ್ ವ್ಯಾಪಿಯಾಗಿರೋದು ಅದು ಕಾರಣ. ಪ್ರತ್ಯಕ್ಷ ಸೂಕ್ಷ್ಮತ್ವ ವ್ಯಾಪಿತ್ವ ಕಾರಣ, ಬಾಹ್ಯತ್ವ ಸ್ಥೂಲತ್ವ ಪರಿಚ್ಛಿನ್ನತ್ವ ಕಾರ್ಯ. ಕಾರ್ಯಕ್ಕೆ ಲಕ್ಷಣ, ಅದು ಕಾರ್ಯದ ಲಕ್ಷಣ. ಕಾರ್ಯಕ್ಕೆ ಕಾರಣಕ್ಕೆ ಲಕ್ಷಣ ಅಂದ್ಕೊಂಡಿದ್ದಾರೆ. ಪ್ರತ್ಯಕ್ಷ ಸೂಕ್ಷ್ಮತ್ವ ವ್ಯಾಪಿತ್ವ ಅದು ಕಾರಣಕ್ಕೆ. ಪ್ರತ್ಯಕ್ಷ ಸೂಕ್ಷ್ಮತ್ವ ವ್ಯಾಪಿತ್ವ ಕಾರಣ, ಬಾಹ್ಯತ್ವ ಸ್ಥೂಲತ್ವ ಪರಿಚ್ಛಿನ್ನತ್ವ ಕಾರ್ಯಕ್ಕೆ ಲಕ್ಷಣ. ಇದನ್ನು ಏನು ಹುಡ್ಕೊಂಡು ಪರಮ ಕಾರಣವನ್ನು ಹುಡುಕ್ಬೇಕಾದ್ರೆ ಪರಮ ಕಾರಣ ಅತ್ಯಂತ ಸೂಕ್ಷ್ಮ, ಅತ್ಯಂತ ಪ್ರತ್ಯಕ್ಷ ಒಳಗಿದೆ ಮತ್ತು ವ್ಯಾಪಿಯಾಗಿದೆ, ಎಲ್ಲವನ್ನೂ ತುಂಬಿಕೊಂಡಿದೆ. ಎಲ್ಲಾದ್ರೂ ಮನುಷ್ಯ ಬೆಂದವನಾದ, ಸಖೆ ಆಯಿತು, ತುಂಬಾ ಸುಡ್ತಾ ಇದೆ ಅಂತ ಅನಿಸ್ತು, ತಪ್ಪಿಸ್ತಾ ಇದ್ದೇನೆ ಅಂತ ಆದ್ರೆ ತಕ್ಷಣ ಬೆವರಿಳಿಯ ಶುರುವಾಗುತ್ತೆ. ಇದನ್ನು ಏನ್ ಗುರುತಾಗುತ್ತೆ? ಬಿಸಿಯಿಂದ ಸೆಕೆಯಿಂದ ನೀರು ಬರುತ್ತೆ. ಅದರಿಂದ ತೇಜಸ್ಸಿಂದ ನೀರು ಉಂಟಾಯಿತು ಹೊಂದತ್ತೆ. ಪುರುಷನು ಪ್ರಸೇದಗೊಳ್ಳುತ್ತಾನೋ ತೇಜಸ್ಸಿನಿಂದಲೇ ಅವಾಗ ನೀರು ಉಂಟಾಗುತ್ತವೆ. ತಾಪೈಕ್ಷಂತ ಬಹ್ವಸ್ಯಾಮ ಪ್ರಜಾಯೇ ಬಹೀತಿ ತಾ ಅನ್ನಮಸಿದಂತ ತಸ್ಮಾತ್ ಯತ್ರ ಕ್ವಚ ವರ್ಷತಿ ತದೇವ ಭೂಯಿಷ್ಠಮನ್ನಂ ಭವತಿ ಅದ್ಯ ಏವ ತದಧಿ ಅನ್ನಾದ್ಯಂ ಜಾಯತೆ. ಬಹ್ವ್ಯಃ ಶಬ್ದ ಹೇಗೆ? ಬಹ್ವ್ಯಃ ಬಹು ಬಹ್ವ್ಯಃ ಶಿವಲಿಂಗ ಅಂದಿಲ್ಲ ಪುಣ್ಯಾತ್ಮ. ಬಹ್ವೀ ಬಹ್ವು ಬಹ್ವ್ಯಃ ನೋಡ, ಸ್ತ್ರೀಲಿಂಗ. ಆಪಃ ಶಬ್ದ ಸ್ತ್ರೀಲಿಂಗ. ಪ್ರಜಾಯೇಮಹಿ ಅನ್ನಂ ಸೃಜಂತ ತಸ್ಮಾತ್ ಯತ್ರ ಕ್ವ ಚ ಧರಿಷತಿ ತದ್
एव भूयिष्ठमन्नं भूयिष्ठं भूयिष्ठम् अन्नं भवति अद्यः एव यदधि तत् अधि अन्नाद्यं जायते ಆ ಅಪ್ಪುಗಳು ಯೋಚನೆ ಮಾಡಿದವು ಅಂದ್ರೆ ಅಪರೂಪವಾದ ಸತ್ತು ಯೋಚನೆ ಮಾಡ್ಕೊಂಡು ಬರೀ ಅಪ್ಪು ಯೋಚನೆ ಮಾಡಲ್ಲ, ಅಪ್ಪಿನ ರೂಪವನ್ನು ಪಡ್ಕೊಂಡ ಸತ್ತು ಯೋಚನೆ ಮಾಡಿಸು, ನಾವು ತುಂಬಾ ಆಗೋಣ. ನೋಡಿ, ಅವತ್ತಿನಿಂದ ತೇಜಸ್ಸಿಗೂ ತುಂಬಾ ಆಗ್ಬೇಕು ಬೇಕೆ ಬಂತು, ನೀರಿಗೂ ತುಂಬಾ ಆಗ್ಬೇಕು ಬೇಕೆ ಬಂತು, ಬ್ರಹ್ಮವು ಬಹುಶ್ಯಾಂ ಪ್ರಜಾಯೇಯ ಅಂತ ಬಂತು, ನಾನು ತುಂಬಾ ಆಗ್ಬೇಕು. ಅದರಿಂದ ಇವತ್ತು ಮನುಷ್ಯರು ಕೂಡ ನಾನು ತುಂಬಾ ಆಗ್ಬೇಕು ಅಂತ ಮದುವೆ ಆಗ್ತಾನೆ, ಮದುವೆ ಆಗ್ಬಿಟ್ಟು ತನ್ನ ಮಕ್ಕಳಾಗ್ಬೇಕು ಅಂತ ಬಯಸ್ತಾನೆ, ತಾನೇ ಮಕ್ಕಳು ತುಂಬಾ ಆಗ್ತಾನೆ, 4 ಗಂಡು ಮಕ್ಕಳು 3 ಹೆಣ್ಣು ಮಕ್ಕಳು, ಮತ್ತೆ ತಂದೆ ತಾಯಿ ನಾನು ತುಂಬಾ ಆಗಿ ನಾನು ಅಂತ ನಾನು ತುಂಬಾ ಆಗ್ಬಿಟ್ಟೆ ನಂಗೆ ಸಂತೋಷ ಅಂದ್ಕೊಳ್ತಾನೆ. ಮನುಷ್ಯನಿಗೆ ತುಂಬಾ ಆಗೋದ್ರಿಂದ ಸಂತೋಷ ಇದೆ ಅಂತ ಗೊತ್ತು, ತುಂಬಾ ದುಡ್ಡು, ತುಂಬಾ ನೆಂಟರಿಷ್ಟರು, ತುಂಬಾ ಮನೆ, ತುಂಬಾ ಕಾರು ಎಲ್ಲ ತುಂಬಾ ಇರ್ಬೇಕು ಅಂತ. ಅದು ಈ ತುಂಬಾ ಅನ್ನೋದು ಏನಾದ್ರು ತುಂಬಾ ಆಗೋದಿಲ್ಲ ಅಂತ ಗೊತ್ತಿಲ್ಲ. ಅದೇ ಇನ್ನೊಂದ್ ತರಹ ತುಂಬಾ ಆಗೋದಿದೆ, ಇದೆಲ್ಲ ಕ್ರಿಯೆಯಿಂದ ಭಾವನೆಯಿಂದ, ನನ್ನ ಜ್ಞಾನದಿಂದ ತುಂಬಾ ಆಗೋದನ್ನ ಹೇಳ್ಕೊಡ್ತೀನಿ. ತಿಳುವಳಿಕೆಯಿಂದ ನಿಜವಾಗಿ ತುಂಬಾ ಆಗೇ ಇದೆಯಾ ನೀನು, ಇಡೀ ಜಗತ್ತೆಲ್ಲ ನೀನೇ ಆಗಿದೀಯಾ, ಅದು ನಿನ್ನ ಸ್ವರೂಪ, ಅದನ್ನು ಕಂಡುಕೋ ಅಂತ ಹೇಳಿ ಸತ್ಯ ಸ್ವರೂಪ ಪರಿಚಯ ಮಾಡಿಸ್ಕೊಡತ್ತೆ. ಅದು ನಿಜವಾದ ತುಂಬಾ ಆಗುವಿಕೆ, ಅದು ತುಂಬಾ ಆಗೋದ್ರಿಂದ ಅದು. ಈ ರೀತಿ ಎಷ್ಟು ತುಂಬಾ ಆದ್ರೂ 10 ಮನೆ ಕೊಂಡ್ಕೊಂಡ್ರು ಬೆಂಗಳೂರಲ್ಲಿ, ನಿಮ್ಮ ಮನೆ ಆಗದೆ ಇರೋದೇ ಜಾಸ್ತಿ. ಬೆಂಗಳೂರು ಕೋಟಿ ಮನೆ ಇದೆ, 10 ಮನೆ ಆಗ್ಬಿಟ್ರೆ ಅಂದ್ರೆ ತುಂಬಾ ಆಗಲಿಲ್ಲ. ನಿಮ್ಮ ಮನೆ ಎಷ್ಟಲ್ಲ ಅಂತ ಯೋಚನೆ ಮಾಡಿ, ಬೆಂಗಳೂರಲ್ಲಿ ನಿಮ್ಮನೆ ಎಷ್ಟು ಅನ್ನೋದಕ್ಕಿಂತ ಎಷ್ಟಲ್ಲ ನಿಮ್ಮನೆ, ಆ ದೃಷ್ಟಿಯಿಂದ ನಿಮ್ಮನೆ ಎಷ್ಟು ಮಹಾ. ನಿಮ್ ಕಾರು 4 ಇದ್ದೆ 2 ಇದ್ದೆ, ಇನ್ನು ಅಲ್ದೇ ಇರೋ ಕಾರು ಎಷ್ಟು. ಈ ರೀತಿ ತುಂಬಾ ಆಗೋದಿಲ್ಲ. ನಿಜವಾಗಿ ತುಂಬಾ ಆಗೋದು ಜ್ಞಾನದಿಂದ. ಯಾಕೆ ಹೇಳು, ಅಜ್ಞಾನದಿಂದ ತುಂಬಾ ಅಲ್ಲ ಅನ್ಕೊಂಡಿದೀಯ, ತುಂಬಾ ಆಗಿರೋನೇ ನೀನು. ನಿನ್ನ ಸ್ವರೂಪ ಅಖಂಡ ಪರಿಪೂರ್ಣವೇ. ಅದು ಆ ಸತ್ತು ಅವತ್ತು ಬಹಳ ಆಗ್ಬೇಕು ಯೋಚನೆ ಮಾಡಿ ತೇಜಸ್ಸಿನ ಸೃಷ್ಟಿ ಮಾಡ್ತು, ತೇಜಸ್ಸು ಬಹಳ ಆಗ್ಬೇಕು ಯೋಚನೆ ಮಾಡಿ ಅಪ್ಪನ ಸೃಷ್ಟಿ ಮಾಡ್ತು, ಅಪ್ಪು ಬಹಳ ಆಗ್ಬೇಕು ಅಂತ ಭೂಮಿ ಸೃಷ್ಟಿ ಮಾಡ್ತಲ್ಲ, ಅದನ್ನ ಆ ಕಾಯಿಲೆ ನಮಗೆಲ್ಲ ಬಂತು. ನಮಗೂ ಕೂಡ ಬಹಳ ಆಗ್ಬೇಕು ಅಂತ ಕಾಯಿಲೆ ಬಂದು, ನಾವು ಕೂಡ ತುಂಬಾ ಆಗ್ಬೇಕು. ಏನ್ ಮಾಡ್ಬೇಕು, ನಾವು ತುಂಬಾ ಆಗ್ಬೇಕಾದ್ರೆ ಮದುವೆ ಆಗ್ಬೇಕು, ಮದುವೆ ಆಗ್ಬಿಟ್ರೆ ಏನ್ ಮಾಡ್ಬೇಕು, ಮಕ್ಕಳು ಪಡ್ಕೋಬೇಕು, ಮಕ್ಕಳು ಆಗ್ಬಿಟ್ರೆ ತುಂಬಾ ಆಗ್ತೀವಿ ನಾವು 4 ಗಂಡು ಮಕ್ಕಳು 4 ಹೆಣ್ಮಕ್ಳು ಆಗ್ಬಿಟ್ರೆ ಮನೆ ತುಂಬಾ ಆಗ್ಬಿಟ್ವಿ ನಾವೇ ತುಂಬಾ ಜನ, ನಾವೊಂದು 10-15 ಜನ ಆಗ್ಬಿಟ್ವಿ, ತುಂಬಾ ಆಗ್ಬಿಟ್ವಿ. ಇದು ಕಲ್ಪನೆ ಮನುಷ್ಯನಿಗೆ. ಈ ಕಲ್ಪನೆಯಿಂದ ತುಂಬಾ ಆಗೋದನ್ನ ಅಪೇಕ್ಷೆ ಪಡಬೇಡ, ಸತ್ಯದಿಂದ ತುಂಬಾ ಆಗು ನೀನು ಅಂತ. ಆ ಕಾಯಿಲೆ ನಮಗೆಲ್ಲ ಬಂದಿದೆ, ಹಿರಿಯಣ್ಣಿನ ಚಾಳಿ ಮನೆಗಲ್ಲ ಅಂತ ಆ ಪರಮಾತ್ಮ ಬಹಳ ಆಗ್ಬೇಕು ಅಂತ ಅಪೇಕ್ಷೆ ಪಟ್ಟು ತೇಜಸ್ಸು ಬಹಳ ಆಗ್ಬೇಕು ಅಂತ ಹೇಳಿ ನೀರು ಬಹಳ ಆಗ್ಬೇಕು ಅಂತ ಹೇಳಿ ಅನ್ನ ಸೃಷ್ಟಿ ಮಾಡ್ತಲ್ಲ, ನಮಗೂ ಅದರ ವಂಶದವರಾದ್ರಿಂದ ಬಹಳ ಆಗ್ಬೇಕು ತುಂಬಾ ಆಸೆ. ತುಂಬಾ ಆಗೋದು, ಕೋಟಿಗಟ್ಟಲೆ ದುಡ್ಡು ಬೇಕು, ತುಂಬಾ ಕೀರ್ತಿ ಬೇಕು, ತುಂಬಾ ಆರೋಗ್ಯ ಬೇಕು, ತುಂಬಾ ಅಧಿಕಾರ ಬೇಕು, ಎಲ್ಲ ತುಂಬಾ ಬೇಕು, ಏನೇ ತುಂಬಾ ಬೇಕು. ಇಷ್ಟೇನಾ ಅಂದ್ರೆ ಬೇಜಾರು. ಒಂದೇ ಚಕ್ರಿ ಕೊಟ್ರೆ ಒಂದೇನಾ ಅಂತಾನೆ, 4 ಚಕ್ರಿ 10 ಚಕ್ರಿ ಕೊಡಿ ಎಲ್ಲ ಜಾಸ್ತಿ ಆದ ಸುಖ ಮನುಷ್ಯನಿಗೆ ಅನಿಸಿದೆ, ಅದು ಹೇಗೆ ಜಾಸ್ತಿ ಆದ ಸುಖ ಅಂತ ಗೊತ್ತಿಲ್ಲ. ಈ ದೇಹವನ್ನು ಕೇಂದ್ರ ಮಾಡ್ಕೊಂಡು ಜಾಸ್ತಿ ಮಾಡ್ಕೊಳಕ್ ಹೋದ್ರೆ ಆ ಜಾಸ್ತಿ ಆಗೋಲ್ಲ, ಜಾಸ್ತಿ ಆದ್ರೂ ಕಲ್ಪನೆ, ಅದು ಜಾಸ್ತಿ ಅಲ್ಲ. ಆಮೇಲೆ ತಿನ್ನೋಕ್ಕೂ ಆಗಲ್ಲ, ಎಷ್ಟು ತಿಂತೀಯೋ, ಅಯ್ಯೋ ಜಿಲೇಬಿ ತಿಂತೀಯಾ, ಮತ್ತೆ ಏನ್ ಜಾಸ್ತಿ, ತುಂಬಾ ಬೇಕು, ಎಷ್ಟು ತಿಂತೀಯಾ ಅಷ್ಟೇ. ಇದು ತಾ ಆಪಹ ಐಕ್ಯ, ಆ ಅಪ್ಪುಗಳು ಯೋಚನೆ ಮಾಡಿದವು, ಇಲ್ಲ ಅಪರೂಪವಾದ ಸತ್ ಯೋಚನೆ ಮಾಡ್ತು, ಬಹಳ ಆಗೋಣ ನಾವೇ ಹುಟ್ಟೋಣ ಅಂತ. ಅವುಗಳು ಅನ್ನವನ್ನು ಸೃಷ್ಟಿ ಮಾಡುದು. ಅನ್ನ ಅಂದ್ರೆ ಯಾವಾಗ, ಭೂಮಿ ಕೆಲಸ, ಇನ್ನೂ ಅನ್ನ ಅಲ್ಲ. ಯಾಕೆಂದ್ರೆ ಮಹಾಭೂತಗಳ ಸೃಷ್ಟಿಯಲ್ಲಿ ತೇಜಸ್ಸು ಅಪ್ಪು ಆದ್ಮೇಲೆ ಅನ್ನ ಅಂದ್ರೆ ಭೂಮಿ ಆಗ್ಬೇಕು. ಆದ್ರಿಂದ ಎಲ್ಲಾದ್ರೂ ಚೆನ್ನಾಗಿ ಮಳೆ ಬಂದ್ರೆ ತುಂಬಾ ಅಲ್ಲಿ ಅನ್ನ ಆಗತ್ತೆ, ಏನಾದ್ರು ಭೂಮಿ ಆಗತ್ತೆ ಅಲ್ಲ, ಇನ್ನೂ ಅನ್ನ ಆಗತ್ತೆ. ಅದು ಕಾರ್ಯ ಶಬ್ದವನ್ನ ಕಾರಣಕ್ಕೆ ಹಾಕಿದೆ. ಶಬ್ದ ಅನ್ನ ಅನ್ನೋದು ಕಾರ್ಯ, ಕಾರಣ ಭೂಮಿ.
ಕಾಲ ಶಬ್ದವನ್ನು ಕಾಲಕ್ಕೆ ಹಾಕೋದು ಉಂಟು. ಕಾಲ ಶಬ್ದವನ್ನು ಕಾಲಕ್ಕೆ ಹಾಕ್ತಾರೆ, ಕಾಲ ಶಬ್ದವನ್ನು ಕಾಲಕ್ಕೆ ಹಾಕ್ತಾರೆ, ಅದು ಉಂಟು. ಅದ್ಭ್ಯ ಏವ ನೀರಿನಿಂದಲೇ ಅದು ಅನ್ನಾದ್ಯ. ಅನ್ನಂತಿದ್ದು ಆದ್ಯಂತ ಅನ್ನಾದ್ಯ, ಅನ್ನವೂ ಆಗಿದೆ, ತಿನ್ನೋದಕ್ಕೆ ಯೋಗ್ಯವಾಗಿದೆ, ಅದು ನೀರಿನಿಂದ ಉಂಟಾಗುತ್ತೆ. ಎಲ್ಲಿ ಸಮೃದ್ಧಿ ನೀರೋ ಅಲ್ಲಿ ಇದು ಬೆಳೆ, ಮಳೆ ಬೆಳೆ ತುಂಬಾ ತರಕಾರಿ, ಧಾನ್ಯಗಳು, ತೋಟಗಳು, ಹಣ್ಣು ಎಲ್ಲ ಸಮೃದ್ಧಿ ಇರುತ್ತೆ. ನೀರಿಲ್ಲ ಅಂದ್ರೆ ಏನು ಬೆಳೆಯಲ್ಲ. ತಾ ಆಪಹ ಈಕ್ಷಂತ ಪೂರ್ವದೇವ. ಆ ಅಪ್ಪುಗಳು ಯೋಚನೆ ಮಾಡಿದವು ಅಂದ್ರೆ ಹಿಂದಿನಂತೆ ಅರ್ಥ ಮಾಡ್ಕೊಳ್ಳಿ. ಇಂತ ಹಿಂದಿನಂತೆ ಇದು ಹೇಗೆ ಅಪರೂಪವಾದ ಸತ್ತು ಅರ್ಥ. ಅಬಾಕಾರ ಸಂಸ್ಥಿತಂ ಸದೈಕ್ಷತ ಇತ್ಯರ್ಥ. ಅಂದ್ರೆ ಪೂರ್ವದೇವ ಶಬ್ದಕ್ಕೆ ಅರ್ಥ ಹಿಂದಿನಂತೆ ಅಂದ್ರೆ ಒಪ್ಪಿನ ಆಕಾರದಲ್ಲಿದ್ದಂತಹ ಸತ್ತು ಯೋಚನೆ ಮಾಡುವುದು ಅರ್ಥ. ಬರೀ ಅಪ್ಪು ಯೋಚನೆ ಮಾಡಲ್ಲ, ಅಪ್ಪು ಅಚೇತನ, ಜಡ. ಅಚೇತನ ಏನು ಯೋಚನೆ ಮಾಡಲ್ಲ, ಚೇತನ ಯೋಚನೆ ಮಾಡಲ್ಲ. ಬಹ್ವ್ಯಃ ಪ್ರಭೂತಾಃ ಸ್ಯಾಮ ಭವೇಮ ಪ್ರಜಾಯೇಮಹಿ ಉಪಜ್ಯೇಮಹಿ. ನಾವು ತುಂಬಾ ಆಗೋಣ, ಬಹಳವಾಗಿ ಆಗೋಣ, ನಾವೇ ಅನೇಕ ಹುಟ್ಟೋಣ. ಆ ರೀತಿಯಾಗಿ ಅವ್ರು ಯೋಚನೆ ಮಾಡಿದ್ರು. ಅಪರೂಪವಾದ ಸತ್ಯ ಯೋಚನೆ ಮಾಡ್ತು, ತುಂಬಾ ಆಗ್ಬೇಕು, ಬಹಳ ಆಗ್ಬೇಕು, ಇಷ್ಟೇ ಆದ್ರೆ ನನಗೆ ಸತ್ಯ ಇಲ್ಲ, ತುಂಬಾ ಬೇಕು. 100 ರೂಪಾಯಿ ಭಿಕ್ಷೆ ಕೊಟ್ಟು ಬೇಜಾರಾಗುತ್ತೆ. ಉದ್ದು ಹೋಗ್ಬೇಕು, ಒಂದು ಇದಕ್ಕೋ ವೈದ್ಯಪಾರಾಯಣಕ್ಕೋ ಭಿಕ್ಷೆ ಅಂದ್ರೆ 100 ರೂಪಾಯಿ ಕೊಟ್ರೆ ಕೊಡ್ಬೇಕು. ಕನಕಾಂಬರ 2-3 ಇಟ್ಟರೆ ಪರವಾಗಿಲ್ಲ. ಪ್ರಭೂತಾಃ ಸ್ಯಾಮ ಭವೇಮ ಪ್ರಜಾಯೇಮಹಿ ಉಪಜ್ಯೇಮಹಿ. ಆಯ್ತಲ್ಲ. ತಾಹ ಅನ್ನಮಸಿದಂತ ಪೃಥ್ವಿ ಲಕ್ಷಣಂ. ಭೂಮಿ ರೂಪವಾದ ಅನ್ನವನ್ನು ಸೃಷ್ಟಿ ಮಾಡಿದವು ಅಂತ. ನೇರಾಗಿ ಅಕ್ಕಿ ಬೇಳೆ ಗೋಧಿ ಅಲ್ಲ, ಭೂಮಿ ಆದ್ಮೇಲೆ ಅದೆಲ್ಲ ಬರುತ್ತೆ. ಅಕ್ಕಿ ಬೇಳೆ ಗೋಧಿ ಅಲ್ಲ. ಪಾರ್ಥಿವಮ್ಮಿ ಅನ್ನಂ. ಅನ್ನ ಪಾರ್ಥಿವ ಅಲ್ಲವೇ. ಅನ್ನ ಅಂದ್ರೆ ನಾವು ಅಕ್ಕಿ ಆಗಲಿ, ಬೇಳೆ ಆಗಲಿ, ತರಕಾರಿ ಆಗಲಿ, ಹಣ್ಣು ಎಲ್ಲ ಯಾವ್ಯಾವ ತಿಂತೋ ಅದು ಅನ್ನ. ಅದನ್ನ ಭೂಮಿಯಿಂದ ಬಂದದ್ದಾದ ಪಾರ್ಥಿವ. ಪೃಥಿವ್ಯಾಹ ಇದಂ ಪಾರ್ಥಿವಂ, ಪೃಥ್ವಿಗೆ ಸೇರಿದ್ದು ಅಂತ. ಯಸ್ಮಾತ್ ಅಪ್ಕಾರಿಂ ಅನ್ನಂ ತಸ್ಮಾತ್ ಯತ್ಕೋಶ ವರ್ಷಿತ ದೇಶೇ ತತ್ರೈವ ಭೂಯಿಷ್ಠಂ ಪ್ರಭೂತಮನ್ನಂ ಭವತಿ. ಜೂಹಿಗೆ ಆದ್ರೆ ಅಪ್ಕಾರಿಂ ಅನ್ನಂ ತಸ್ಮಾತ್ ಯತ್ಕೋಶ ವರ್ಷತಿ ದೇಶೇ ತತ್ರೈವ ಭೂಯಿಷ್ಠಂ ಪ್ರಭೂತಮನ್ನಂ ಭವತಿ. ಯಾವ ಕಾರಣದಿಂದ ಅನ್ನವು ಒಪ್ಪಿನ ಕಾರ್ಯವೋ ಆದ್ರಿಂದ ಎಲ್ಲಾದ್ರೂ ಮಳೆ ಸುರಿದ್ರೆ ಆ ದೇಶದಲ್ಲಿ ಸಮೃದ್ಧವಾಗಿ ಅನ್ನವಾಗತ್ತೆ. ಕಾಮಾಯಾನ್ನಂ ಭವಿಷ್ಯತಿ ಇದೆ. ಯದಾತ್ಮ ವರ್ಷದಿ ಅಥೇಮ ಪ್ರಾಣತೆ ಮಧ್ಯಾಹ್ನ ಆಗತ್ತೆ ಅಂತ ಹೇಳಿ ಮಳೆ ಬಂದು ಖುಷಿ ಪಡ್ತಾರೆ ಜನ. ಸಾವಿ ಪರ್ಜನ್ಯಸ್ಯ ವೃಷ್ಟಂ ದೃಷ್ಟ್ವಾ ಪ್ರಜಾಭ್ಯಃ ಸರ್ವಾನ್ ಕಾಮಾನ್ ಸಂಪೂರಯತಿ ಏವಮೇವ ಸತಸ್ಯ ಸರ್ವಾನ್ ಕಾಮಾನ್ ಅಥೋ ಅದ್ಭ್ಯ ಏವ ತದ್ ಅನ್ನಾದ್ಯಂ ಅಧಿಜಾಯತೆ. ಅದನ್ನ ನೀರಿನಿಂದಲೇ ಅದು ಅನ್ನಾದ್ಯ, ಅನ್ನವೂ ಆಗಿ ತಿನ್ನುವುದಕ್ಕೆ ಯೋಗ್ಯವಾಗಿರ್ತಕ್ಕದ್ದು ನೀರಿನಿಂದಲೇ ಹುಟ್ಟತ್ತೆ, ನೀರಿನಿಂದಲೇ ಉಂಟಾಗುತ್ತೆ. ತಾಹ ಅನ್ನಮಸಿದಂತ ಐತಿ ಪೃಥ್ವಿ ಯುಕ್ತ ಪೂರ್ವಂ. ಅವುಗಳು ಅನ್ನ ಸೃಷ್ಟಿ ಮಾಡಿದ್ವು ಅನ್ನುವಾಗ ಮೊದಲು ಭೂಮಿನ ಹೇಳ್ತವೆ. ಪೂರ್ವಮನೆ ಮೊದಲು ತಾ ಅನ್ನ ಮಸಿದಂತ ಅನ್ನೋ ತಾನೇ ಆಪಹ. ಅಪ್ಪುಗಳು ಅನ್ನ ಸೃಷ್ಟಿ ಮಾಡಿದ್ವು ಅನ್ನೋ ಜಾಗದಲ್ಲಿ ಭೂಮಿನ ಸೃಷ್ಟಿ ಮಾಡಿದ್ವು ಅಂತ ಅರ್ಥ. ಇಹತು ದೃಷ್ಟಾಂತೆ ಅನ್ನಂಚ ಆದ್ಯಂಚ ಇತಿ ವಿಶೇಷಣಾತ್ ಗೃಹ್ಯವಾದ್ಯಾಹ ಉಚ್ಯಂತೆ. ಈ ದೃಷ್ಟಾಂತದಲ್ಲಿ ಆದ್ದರಿಂದ ಎಲ್ಲಾದ್ರೂ ಮಳೆ ಬರುತ್ತೋ ಅಲ್ಲಿ ಅನ್ನ ಜಾಸ್ತಿ ಆಗುತ್ತೆ ಅನ್ನೋ ಜಾಗದಲ್ಲಿ ಗೃಹೀಯವಾದ ಅನ್ನವನ್ನು ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ.
ಅನ್ನಂಚ ಅನ್ನಂಚ ಗುರು ಸ್ಥಿರಂ ಧಾರಣಂ ಕೃಷ್ಣಂಚ ಗುರು ಸ್ಥಿರಂ ಧಾರಣಂ ಕೃಷ್ಣಂಚ ರೂಪತಃ ಇತಿ ಪ್ರಸಿದ್ಧಂ. ರೂಪತಃ ಅನ್ನಕ್ಕೆ ಲಕ್ಷಣ ಏನು ಅಂದ್ರೆ ಅನ್ನ ಭಾರ. ಭಾರ ನೀರಿಂದಪ್ಪ, ಅರುಣದ ಭಾರ ನೀರಿಂದು ಭಾರ. ಧಾರಣ ಅದು ಹೊತ್ಕೊಳ್ಳುತ್ತೆ. ಕೃಷ್ಣ ಕಪ್ಪಾಗಿದೆ. ಸ್ಥಿರ ಅದು ಎಲ್ಲೂ ಮೂವ್ ಅಲ್ಲ. ನೀರಾದ್ರೆ ಚಲನೆ ಆಗುತ್ತೆ, ಮೂವ್ಮೆಂಟ್ ಇದೆ, ಹರಿಯತ್ತೆ. ಭೂಮಿ ಹರಿಯಲ್ಲ, ಭೂಮಿ ಸ್ಥಿರ, ಎಲ್ಲರನ್ನು ಹೊಸ್ಕೊಳುತ್ತೆ. ಆಮೇಲೆ ಭಾರ ಕಪ್ಪು. ಭೂಮಿಯ ಬಣ್ಣ ಯಾವುದು? ಕಪ್ಪು ಬಣ್ಣ. ಹೆಂಗ್ ಗೊತ್ತು ಹೇಳಿ ಭೂಮಿ ಕಪ್ಪು ಬಣ್ಣ ಅನ್ನೋದು? ರಾತ್ರಿ ಭೂಮಿಯ ನೆರಳು ನೋಡಿ, ಭೂಮಿಯ ನೆರಳಾದ್ರಿಂದ ರಾತ್ರಿ ಅದೇ ಭೂಮಿ ಬಣ್ಣ ಕಪ್ಪು ಗೊತ್ತಾಗುತ್ತೆ. ಭೂಮಿ ಅಂಶ ಮಾತ್ರ ಕಪ್ಪಾಗುತ್ತೆ, ಎಲ್ಲಾಂದ್ರೆ ಕಪ್ಪಾಗಲ್ಲ. ಬಿಳಿಯಾದ ವಸ್ತು ಭೂಮಿ ಅಂಶ ಇರುತ್ತೆ, ಅದ್ರಲ್ಲಿ ಮಾತ್ರ ನೆರಳು ಬೀಳುತ್ತೆ. ಬಿಳಿ ಅಂಶಕ್ಕೆ ನೆರಳು ಬೀಳೋದೇ ಇಲ್ಲ. ಇದೇ ಇದೆ. ಅದು ಕಪ್ಪಾಗಿರೋದ್ರಲ್ಲಿ ಭೂಮಿದು, ಬೆಳ್ಳಿಗಿರೋದ್ರಲ್ಲಿ ನೀರಿದ್ದು, ಕೆಂಪಗಿರೋದ್ರಲ್ಲಿ ತೇಜಸ್ಸಿದ್ದು. ನೀರಿನಲ್ಲಿ ಭೂಮಿ ಅಂಶ ಇದೆಯಲ್ಲ, ಅದ್ರ ಅಂಶ ಮಾತ್ರ ಅದು ಬೀಳುತ್ತೆ. ನೀರಿನಲ್ಲಿರ್ತಕ್ಕಂಥ ಪೃಥ್ವಿ ಅಂಶ ಎಲ್ಲ ತಿರಸ್ಕರಣ, ಮೂರಲ್ಲೂ ಮೂರು ಮಿಕ್ಸ್ ಆಗಿದೆ. ನೀರಲ್ಲಿರ್ತಕ್ಕಂಥ ಭೂಮಿ ಅಂಶ ನೆಲೆ ಬೀಳುತ್ತೆ, ನೀರಿನ ಅಂಶ ನೆಲೆ ಬೀಳಲ್ಲ, ಭೂಮಿ ಅಂಶ ಬೀಳೋದು. ಅದರಿಂದ ನೀರು ಭೂಮಿ ಕಪ್ಪು. ನಮ್ಗೆ ಯಾಕೋ ಎಲ್ಲೋ ಒಂಥರ ಎಷ್ಟ್ ಚೆನ್ನಾಗಿ ಬರ್ತಿತ್ತು ಗುರುಗಳೇ ಚಾಂಡೋಗ್ಯ ಉಪನಿಷತ್ತು ಫಸ್ಟ್ ವರ್ಸ್ ಸೆಕೆಂಡ್ ವರ್ಸ್ ಅಲ್ಲಿ ಎಷ್ಟ್ ಚೆನ್ನಾಗಿ ಎಲ್ಲ ಕಾಣೋದೆ, ಏನು ಸೃಷ್ಟಿ ಆಗಲ್ಲ ಅಂತ ಹೇಳ್ಬಿಟ್ಟು ಯಾತಕ್ಕೆ ಇಳಿಬೇಕಿತ್ತು, ಅಲ್ಲೇ ಇರ್ಬೇಕಿತ್ತಲ್ವಾ? ಮತ್ತೆ ಶ್ರುತಿಗೆ ಎಲ್ಲರ ಮೇಲೂ ಕಾರುಣ್ಯ ಇದೆ. ಶ್ರುತಿ ಏನ್ ಮಾಡುತ್ತೆ, ಆ ಲೆವೆಲ್ ಅರ್ಥವಾದ ಕೂಡ ಆಗದೆ ಕೂಡ ಸೃಷ್ಟಿ ತಗೊಂಡ್ಬಂದ್ಬಿಡುತ್ತೆ. ಅಲ್ಲಿ ನಮ್ ಕನೆಕ್ಷನ್ ಹೋಯ್ತು, ಅಲ್ಲೆಲ್ಲೋ ಕನೆಕ್ಷನ್ ಹೋಗುತ್ತೆ. ಎಲ್ಲಾನು ಸತ್ತು ಮಾಡಿಫೈ ಆಗೋದೇ ಇಲ್ಲ, ಸತ್ತು ಕ್ರಿಯೇಟೇ ಮಾಡಲ್ಲ ಅಂತ ಹೇಳಿದ್ರೆ ಅಂತ ಆಯ್ತು. ಅಲ್ಲಿಂದ ಹೆಂಗ್ ಅರ್ಥ ಮಾಡ್ಕೋಬೇಕು? ಅದು ವ್ಯವಹಾರ ಅಂತ ಇದೆಯಲ್ಲಮ್ಮ, ಇದೆ. ನಾವು ವ್ಯವಹಾರದಲ್ಲಿ ಏನ್ ಅನ್ಕೊಂಡಿದೀವಿ, ಇದು ಭೂಮಿ, ಅದು ನೀರು, ಇದು ಬೆಂಕಿ, ನಾವು ಕಾಣ್ತಿದೀವಲ್ಲ, ಇದರ ತತ್ವ ಅಲ್ಲ ಏನು ಅಂತ ಇದ್ರಲ್ಲಿ ಬಿಡಿಸಿ ಬಿಡಿಸಿ ಹೇಳ್ತೀನಿ ಅಂತ ಹೊರಡ್ತಾ ಇದೆ. ಇಲ್ಲ ಅಂತ ಅಲ್ಲ, ಹೌದು. ಆದ್ರೆ ಹೌದಪ್ಪ, ಅದೆಲ್ಲ ಪರಮಾರ್ಥ ಅಂದ್ರೆ ಅದೊಂದ್ ಕನ್ಸು, ಅದ್ ಬಿಟ್ಬಿಡು, ಯೋಚನೆ ಮಾಡೋದ್ ಬಿಟ್ಬಿಡು, ಈಗ ಇಲ್ಲಿಗ್ ಬಾ ಅನ್ನೋಂಗೆ ಆಗುತ್ತೆ. ಅದ ಇಲ್ದೇ ಕನೆಕ್ಷನ್ ಹೆಂಗ್ ತೋರಿಸ್ಬೇಕಲ್ವಾ? ಅಲ್ಲಿದು ಇಲ್ಲಿದು ಕನೆಕ್ಷನ್ ಹೆಂಗೆ ಅಂತ ಒಂಥರ ಕನೆಕ್ಷನ್ ಇಷ್ಟೇಮ್ಮ. ಕನೆಕ್ಷನ್ ಅದು ಹೈ ಲೆವೆಲ್ಗೆ ಉಪದೇಶ, ಲೋ ಲೆವೆಲ್ ಒಂದು ಉಪದೇಶ. ಮನುಷ್ಯರು ಎಲ್ಲರೂ ಹೈ ಲೆವೆಲ್ ಇರೋಲ್ಲ. ಸೊ ಈಗ ಆಗ್ತಾ ಇರೋ ಉಪದೇಶ ನಿಜ ಅಂದ್ರೆ ಒಂಥರ ಎಲ್ಲ ಕನ್ಸು, ನಮ್ದೆಲ್ಲ ನಾವೆಲ್ಲ ಕನ್ಸ್ ಕಾಣೋಂಗೆ ದೇವ್ರ ಕನ್ಸ್ ಕಾಣ್ತಾ ಇದಾರೆ, ಆ ಕನ್ಸನ್ ನೋಡ್ಕೊಳ್ಳಿ ಅನ್ನೋಂಗಿದೆ. ಇದು ನಿಜ ಅಂದ್ರೆ ಹೌದೌದು. ಲೋ ಲೆವೆಲ್ ಉಪದೇಶ ಇದು. ಲೋ ಲೆವೆಲ್ ಯಾರಿದಾರೋ, ಲೋ ಲೆವೆಲ್ ಅವ್ರಿಗೆ ಈ ಸೃಷ್ಟಿ ಆಗಿದೆ ಅಂತ ಯಾರು ಹಠ ಮಾಡ್ತಾರೋ ಅಂಥವ್ರ ಬುದ್ಧಿಯನ್ನು ಅನುವಾದ ಮಾಡ್ಕೊಂಡು ಇದನ್ನೆಲ್ಲ ವಿವರಣೆ ಕೊಟ್ಟು ಆಮೇಲೆ ಮತ್ತೆ ತೆಗೆದುಹಾಕತ್ತೆ ಮುಂದೆ. ಹೆಂಗ್ ತೆಗ್ದಾಕಾಗುತ್ತೆ? ತೆಗ್ದಾಕಕ್ಕೆ ಇಷ್ಟೊಂದೆಲ್ಲ ಎಕ್ಸ್ಪ್ಲೈನ್ ಮಾಡಿ ನೋಡಿ, ಇದೆ ವಿಚಾರ ಇದೆ, ಇನ್ನು ಮುಗಿದಿಲ್ಲ ಚಾಂದೋಗ್ಯ. ಇನ್ನು 6ನೇ ಅಧ್ಯಾಯ ತುಂಬಾ ಇದೆ. ಈಗಲೇ ಆಟ ಪಡಬಾರ್ದು, ಸ್ವಲ್ಪ ಟೈಮ್ ಕೊಡ್ಬೇಕು ಶಂಕರಾಚಾರ್ಯರಿಗೆ ವಿವರಣೆ ಕೊಡೋಕೆ. ಸ್ವಲ್ಪ ನಿಧಾನ ಹೋಗ್ತಾರೆ. ನೀವು ಈಗಲೇ ಗಡ್ಬಿಡಿ ಮಾಡ್ಕೊಂಡು. ನಂಗೆ ಬೇಜಾರಾಗೋಯ್ತು. ಯಾಕೆ ಬೇಜಾರು? ಅಲ್ಲ, ಅಷ್ಟ್ ಚೆನ್ನಾಗಿ ಸತ್ತು ಮಾಡಿಫೈ ಆಗಲ್ಲ, ಸತ್ತು ಕ್ರಿಯೇಷನ್ ಆಗಲ್ಲ ಅಂದ್ಬಿಟ್ರು. ತುಂಬಾ ಸಡನ್ ಆಗಿ ಮತ್ತೆ ಸೃಷ್ಟಿ ಆಯ್ತು, ಇದಾಯ್ತು ಅಂತ ಇದ್ರೆ ಒಳ್ಳೆ ಎಲ್ಲಿಂದ ಲಿಂಕೇ ಇಲ್ಲ ಅನ್ಸ್ತು ನಂಗೆ. ಲಿಂಕ್ ಇಲ್ಲ, ಅಲ್ಲ ಲಿಂಕ್ ಇದೆ. ಅದು ಒಂದು ಲೆವೆಲ್ನವರ ಉಪದೇಶ. ಅವ ಸೆಕೆಂಡ್ ಲೆವೆಲ್ ಇದೆ ಇಲ್ಲ, ಸೆಕೆಂಡ್ ಲೆವೆಲ್ನವರೆಗೆ ಸೃಷ್ಟಿ ಆಗಿದೆ ಅಂತ ಯಾರು ಅನ್ಕೊಂಡಿದಾರೋ ಅವರ ಬುದ್ಧಿಯನ್ನು ಅನುವಾದ ಮಾಡಿಕೊಂಡು ಅವ್ರಿಗೆ ಅರ್ಥ ಆಗುವಾಗೇನೆ ಈ ರೀತಿ ಸೃಷ್ಟಿ ಹೇಳ್ತಾ ಹೇಳ್ತಾ ಮುಂದಕ್ಕೆ ಈ ಸೃಷ್ಟಿ ಕಿತ್ತಾಕ್ಬಿಡುತ್ತೆ. ಮುಂದಿದೆ ಆ ವಿಚಾರ, ಸೃಷ್ಟಿ ಕಿತ್ತಾಕೋ ವಿಚಾರ ಇದೆ. ಇದೊಂದು ಮೆಥಡ್ ಅಷ್ಟೇ. ಮೆಥಡ್ ಅಲ್ಲಿ ಅನೇಕ ಮೆಥಡ್ ಇದೆ. ಹೀಗೂ ಒಂದು ಮೆಥಡ್, ಸೃಷ್ಟಿ ಕ್ರಮ ಹೇಳ್ಕೊಂಡು ಆಮೇಲೆ ಸೃಷ್ಟಿ ಕ್ರಮ ಕಿತ್ತಾಕೋದು.
ಒಂದು ನೇರವಾಗಿ ಪರಮಾರ್ಥವನ್ನೇ ಉಪದೇಶ ಮಾಡೋದು ಒಂದು ಕ್ರಮ, ಇಲ್ಲ ಸೃಷ್ಟಿ ಕ್ರಮ ಹೇಳ್ಕೊಂಡು ಈ ಅನೇಕ ಕ್ರಮ ಇದೆ ಉಪದೇಶದಲ್ಲಿ. ಇರ್ಬೋದು ಅಂದ್ರೂ ಎಲ್ಲೋ ಒಂದ್ ಕಡೆ ಅದು ಫಟ್ ಅಂತ ಅದ ಲಿಂಕ್ ಬಂದ್ಬಿಡ್ಬೇಕು ಅಂತ ನನಗ್ ಆಸೆ ಅಟ್ಲೀಸ್ಟ್ ಅದು ಬರ್ತಾ ಇಲ್ಲ ಅಂತ. ಈಗ ಅದರಲ್ಲೇ ಮಾಡ್ಲಿಕ್ಕಿದಲ್ಲೇ ಇರ್ಬೇಕವಾಗ, ಇಲ್ಲಿ ಬರ್ಲೇಬಾರ್ದು. ಅಲ್ಲಿ ನನಗೆ ಅಲ್ಲೇ ಒಂದ್ ಡೌಟ್ ಇದೆ, ಆ ಡೌಟ್ ಕ್ಲಾರಿಫೈ ಆಗುತ್ತೆ ಅಂತ ಕಾಯ್ತಾ ಇದೀನಿ, ಅದು ಬರ್ತಾನೆ ಇಲ್ಲ. ಮತ್ತೆ ಅಲ್ಲಿಗೆ ಅಲ್ಲೇ ಬಿಟ್ಬಿಟ್ಟ. ಯಾವ್ದಮ್ಮ ಡೌಟ್ ನಿಮ್ಗೆ? ಅಲ್ಲಿ ಅಷ್ಟೊಂದೆಲ್ಲ ಅವತ್ ಮಾತಾಡಿದ್ವಲ್ಲ, ಸತ್ತಿರುತ್ತೆ, ಇದು ಎಲ್ಲಾನು ಮಾಡಿಫಿಕೇಶನ್ ಆಗಲ್ಲ, ಅದು ಕ್ರಿಯೇಷನ್ ಆಗಲ್ಲ. ಸರಿ, ತುಂಬಾ ಚೆನ್ನಾಗಿದೆ ಕೇಳಕ್ಕೆಲ್ಲಾನು. ಅದ್ ನೋಡಕ್ ವಸ್ತು ಅರ್ಥ ಏನೋ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಸರಿ ಸತ್ತೇ ಹಂಗ್ ಕಾಣಿಸ್ತಾ ಇದೆ ಅಂತ. ಆದ್ರೆ ಯು ಸಿ ಸೋ ಮಚ್ ಆಫ್ ಇಂಟೆಲಿಜೆನ್ಸ್, ನಮ್ ಡೈಜೆಷನ್, ನಮ್ದು ಲೈಕ್ ವಾಟ್ ಎವರ್ ದ ಅರ್ತ್ ಹೆಂಗ್ ರೊಟೇಟ್ ಆಗುತ್ತೆ ಸನ್ ಸುತ್ತ, ಅದೆಲ್ಲಾನು ದ್ಯಾಟ್ ಇಂಟೆಲಿಜೆನ್ಸ್ ಅದು ಒಂಥರ ಅದು ಮಾಡಿಫಿಕೇಶನ್ ಇಲ್ಲ ಅನ್ನೋ ಏನೋ ಸಮಥಿಂಗ್ ಎಲ್ಲೋ ಅದು ಕೂತ್ಕೋತಾ ಇಲ್ಲ ನನ್ನ ತಲೆಯಲ್ಲಿ ಕರೆಕ್ಟ್ ಆಗಿ. ಅದಕ್ಕೆ ಇದು ಉತ್ತರ. ಈ ತಲೆ ಕೂತಿದೆಯಲ್ಲ, ಡೈಜೆಷನ್ ಆಗತ್ತೆ, ಸನ್ ಇದೆ, ಅರ್ತ್ ರೊಟೀನ್ ಆಗತ್ತೆ, ಈ ನೀರ್ ಈ ರೀತಿ ಈ ಸತ್ಯತ್ವ ಬುದ್ಧಿ ಇರೋವರಿಗೆ ಮೆಲ್ಲಿಗೆ ಇದನ್ನ ಅನುವಾದ ಮಾಡ್ಕೊಳತ್ತೆ. ಸತ್ಯತ್ವ ಬುದ್ಧಿ ಇದೆಯಲ್ಲ, ಇದರ ಸ್ವರೂಪ ಏನು ಅಂದ್ರೆ ತೇಜಸ್ಸೆ, ಸತ್ಯ ತೇಜಸ್ಸನ್ನು ಸೃಷ್ಟಿ ಮಾಡಿ, ತೇಜೋರೂಪವಾದ ಸತ್ತು ಅಪ್ಪನ ಸೃಷ್ಟಿ ಮಾಡಿ ಅಪರೂಪವಾದ ಸತ್ತು ಭೂಮಿನ ಸೃಷ್ಟಿ ಮಾಡಿ, ಆಮೇಲೆ ಇದೆಲ್ಲವನ್ನೂ ಮಾಡಿ, ಆಮೇಲೆ ಮತ್ತೆ ಇದರ ನಿಜ ರೂಪ ಏನು ಅಂದ್ರೆ ಅದನ್ನ ಅಂಶ ತೆಗೆದುಬಿಟ್ರೆ ಮತ್ತೆ ಯಾವುದು ಉಳಿಯೋದೇ ಇಲ್ಲ. ಆ ಕೆಂಪು ಬಣ್ಣ ತೆಗೆದುಬಿಟ್ರೆ, ಕಪ್ಪು ಬಣ್ಣ ತೆಗೆದುಬಿಟ್ರೆ, ಬಿಳಿ ಬಣ್ಣ ತೆಗೆದುಬಿಟ್ರೆ ಅದು ತೇಜಸ್ಸು ಅಲ್ಲ, ನೀರು ಅಲ್ಲ, ಭೂಮಿಯೂ ಅಲ್ಲ. ಮೂರು ರೂಪ ಅನ್ನೋದು ಮೂರು ಪ್ರತ್ಯಯ ಅನ್ನೋದು ಚೈತನ್ಯವೇ. ಚೈತನ್ಯಕ್ಕಿಂತ ಬೇರೆಯಾಗಿ ಏನಿಲ್ಲ, ಮುಂದೆ ತಗೊಂಡು ಹೋಗ್ತಾರೆ. ಸೃಷ್ಟಿ ಅಂತ ತರಲೇಬಾರ್ದಿತ್ತು. ಸೃಷ್ಟಿ ಯಾವಾಗಲೂ ಮಂದ ಮಧ್ಯಮಾಧಿಕಾರಿಗಳಿಗೆ ಸೃಷ್ಟಿ. ಮಂದ ಮಧ್ಯಮಾಧಿಕಾರಿಗಳು ಮನಸ್ಸಲ್ಲಿ ಇಟ್ಕೊಂಡು ಅವ್ರಿಗೆ ಅರ್ಥ ಆಗೋಕ್ಕೋಸ್ಕರ ಸೃಷ್ಟಿಯನ್ನು ಹೇಳ್ಕೊಂಡು ಆಮೇಲೆ ಸೃಷ್ಟಿಯನ್ನು ಕಿತ್ತಾಕತ್ತೆ. ಮುಂದೆ ಇದೆ ಅದು ವಿಚಾರ. ಶ್ರುತಿ ನಿಧಾನಕ್ಕೆ ಹೋಗುತ್ತೆ, ಅದು ಸ್ಟೆಪ್ ಬೈ ಸ್ಟೆಪ್ ಆಗಿ ಹೋಗಿ 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 ತತ್ತ ತಿಳ್ಕೊಂಡು ಥಟ್ಟನೆ ಹೇಳ್ಬಿಟ್ರೆ ಎಲ್ಲ ಕನ್ಫ್ಯೂಸ್ ಆಗ್ಬಿಡುತ್ತೆ. ಥಟ್ ಅಂತಾನೆ ಹೇಳಿದ್ರಲ್ಲ, ಫಸ್ಟ್ ವರ್ಸ್ ಅಲ್ಲೇ ಹೇಳ್ಬಿಟ್ರು, ಎಷ್ಟ್ ಚೆನ್ನಾಗಿತ್ತು ಅದು. ಭಾಷಿಕರು ಅಡ್ವಾನ್ಸ್ ತಗೊಂಡು ಹೇಳಿದ್ದು. ಶ್ರುತಿ ಮಾತ್ರ ಸದೈವ ಸಮಗ್ರಾಸಿ ಏಕಮೇವಾದ್ವಿತೀಯ ಅಂತ ಹೇಳಿ ಕಥೆ ತರ ಶುರು ಮಾಡ್ಕೊಳ್ತು. ಭಾಷಿಕರು ಮಧ್ಯದ ಪ್ರಸಂಗ ಆ ಚರ್ಚೆಯನ್ನ ಇದ್ ಮಾಡ್ಕೊಂಡು ಈ ರೀತಿ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿ ಪ್ರಶ್ನೆ ಹಾಕೊಂಡು ಉತ್ತರ ಕೊಟ್ಕೊಂಡು ತತ್ವ ವಿಚಾರ ಹೇಳ್ಕೊಂಡು ಹೋದ್ರು. ಮತ್ತೆ ಶ್ರುತಿ ತಾನು ಮಂದ ಮಧ್ಯಮಾಧಿಕಾರಿಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಸೃಷ್ಟಿ ಪ್ರಕ್ರಿಯೆಯನ್ನು ಹೇಳ್ಕೊಂಡು ಬಂದು ಆಮೇಲೆ ಮುಂದಕ್ಕೆ ಇದನ್ನು ಕಿತ್ತಾಕಿ ತತ್ವ ತಿಳಿಸ್ಕೊಡುತ್ತೆ. ತತ್ವಮಸಿ ವಾಕ್ಯಾರ್ಥ ಏನು ಬಂದಿಲ್ಲ ನಿಮ್ಗೆ. ತತ್ವಮಸಿ ವಾಕ್ಯಾರ್ಥ ಬರುವಾಗ ಕಿತ್ತಾಕ್ ಬಿಡುತ್ತೆ. ಆಯ್ತು, ಮುಂದಿದೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ನಿಧಾನಕ್ಕೆ ಆ ತಾಯಿ ಕತೆ ಹೇಳ್ಕೊಂಡು ತುತ್ತು ಕೊಡ್ತಾರಲ್ಲ, ಒಂದ್ ಕೈ ತುತ್ತು ಕೊಡ್ತಾಳೆ, ರಾಮಾಯಣ ಕಥೆ ಮಾಡ್ಬೇಕು, ಒಂದೊಂದಾ ತುತ್ತು ಊಟ ಮಾಡಿಸ್ತಾಳೆ. ಅವಳ ತಾಯಿ ಕಥೆ ಮುಖ್ಯ ಅಲ್ಲ, ತಾಯಿಗೆ ಮಗು ಊಟ ಮಾಡ್ಬೇಕು ಮುಖ್ಯ. ಸುಮ್ನೆ ಊಟ ಮಾಡಲ್ಲ. ಅದಕ್ಕೊಂದು ಕಥೆ ಹೇಳ್ಕೊಂಡು ಊಟ ಮಾಡಿಸಿದ್ರೆ ಅವಾಗ ಊಟ ಮಾಡುತ್ತಲ್ಲ. ಅದೇ ಕಥೆ ಸುಮ್ನೆ ಗೌಣ, ಅದು ಸೆಕೆಂಡ್ರಿ, ಊಟ ಮಾಡೋದು ಮುಖ್ಯ. ಹಾಗೆ ಇದು ಸೃಷ್ಟಿ ತತ್ವ ತಿಳಿಸ್ಕೊಳ್ಳೋದು ಮುಖ್ಯ. ಅದಕ್ಕೆ ಸೃಷ್ಟಿ ಪ್ರಶ್ನೆ ತಗೊಳ್ಳೋದು. ನಾನು ತೇಜ ಪ್ರಭೃತಿಷು ಈ ಕ್ಷಣ ಗಮ್ಯತೆ, ಅದೇ ಅಲ್ವಾ? ಅಲ್ಲ, ನೀವು ತೇಜಸ್ ಯೋಚನೆ ಮಾಡ್ತು, ಅಪ್ ಯೋಚನೆ ಮಾಡ್ತು, ಭೂಮಿ ಯೋಚನೆ ಮಾಡ್ತು ಅರ್ಥ ಮಾಡ್ತೀರಲ್ಲ, ಅದಕ್ಕೆ ನಿಮಗೆ ಅನುಭವ ಬರಲ್ವಲ್ಲ. ಬೆಂಕಿ ಯೋಚನೆ ಮಾಡೋದು, ನೀರು ಯೋಚನೆ ಮಾಡೋದು ನಮ್ಗೆ ಅರ್ಥವಾಗೋದಿಲ್ವಲ್ಲ. ಇದನ್ನ ಹೆಂಗ್ ಹೊಂದಿಸ್ತೀರಾ ಅಂತ ಒಂದು ಪ್ರಶ್ನೆ ಹಾಕಿದ್ರು. ಇದು ಗೊತ್ತಾಗೋಲ್ವಲ್ಲ ಅಂತ. ಯಾಕೆಂದ್ರೆ ಹಿಂಸಾದಿ ಪ್ರತಿಷೇಧಾಭಾವ. ಬೆಂಕಿಗೆ ನೀರು ಹಾಕ್ಬಿಟ್ರೆ ನೀನು ಹಿಂಸೆ ಮಾಡಿದ್ರೆ ನೀ ಪ್ರಾಶಿತ ಮಾಡ್ಕೋ ಯಾರು ಇಲ್ಲ. ಹಾಗೆ ನೀರಿಗೆ ಕಲ್ಲು ಹಾಕಿದ್ರೆ, ಕೋಲಿನ ಹೊಡೆದ್ರೆ ನೀರಿಗೆ ಪೆಟ್ಟಾಯ್ತು ಯಾರು ಹಿಂಸೆ ಆಯ್ತು ಅಂತ ಹೇಳಲ್ಲ. ಇವನು ಹಸು ಹೊಡೆದ್ರೆ ಹಿಂಸೆ ಮಾಡಿದ್ರೆ, ನೀನು ಹಸುಗೆ ತೊಂದರೆ ಮಾಡಿದ್ರೆ ನೀನ್ ಪಾಪ ಬಂತು ಅಂತ ಹೇಳ್ತಾರೆ. ಯಾರಾದ್ರೂ ಇದ್ದ ಮನೆದವ್ರಿಗೆ ಒಂದು ಟಬ್ ನೀರು ಹಾಕಿ ಮುಗಿಸ್ಕೊಂಡು ಸಾಯಿಸ್ಬಿಟ್ರೆ ನೀ ಸಾಯಿಸಿ ಅಂತ ಇದು ಬರುತ್ತೆ. ಹಾಗೆ ನೀರಿಗೆ, ಅದು ಬೆಂಕಿಗೆ ನೀರು ಹಾಕಿದ್ರೆ ಪ್ರಾಶ್ಚಿತ್ಯ ಶಾಸ್ತ್ರ ಹೇಳಿಲ್ಲ. ನೀರಿಗೆ ಅಲ್ಲ, ಪ್ರಾಶ್ಚಿತ್ಯ ಹೇಳಿಲ್ಲ, ಪಾಪ ಅಂತ ಹೇಳಿಲ್ಲ. ಯಾವ ದಡ್ಡನ ಮಗನೇ, ಆ ವಿಚಾರವೇ ಬೇರೆ. ಆ ಅಗ್ನಿಯಿಂದ ಕರ್ಮ ಮಾಡ್ಬೇಕಾದ್ರೆ ಅಗ್ನಿ ಮಾಡ್ಬೇಡ ಅಂತ ಬರೀ ಬೆಂಕಿ ಯಾಕೆ ಆಡ್ತಂತ
ಸುಮ್ಮನೆ ಬೆಂಕಿ ಹಾಕಿ ನೀರು ಹಾಕ್ಬಾರ್ದ ಹಾಕ್ಬಾರ್ದ ದಡ್ಡ ಅದೆಲ್ಲ ಏನಿಲ್ಲ. ಕರ್ಮಕ್ಕೆ ಇಟ್ಕೊಂಡು ಅಗ್ನಿ ನೀರು ಹಾಕ್ಬೇಡ ಅಂತ ಹೇಳ್ತಾ ಇದ್ದಾರೆ. ಬೆಂಕಿ ಮನೆ ಬೆಂಕಿ ನೀರು ಹಾಕ್ಬಾರ್ದ? ಆಧಾರ ನೀರ್ ಹಾಕಿ ಬೆಂಕಿ ಮನೆ ಬಗ್ಗೆ ಏನ್ ಮಾಡ್ತೀಯಾ? ಯಾಕೆ ನೀರ್ ಹಾಕ್ಬೇಕು ಇದೆಯಲ್ಲ ಅಂದ್ರೆ ದಡ್ಡ ಅಂತಾರೆ. ಬೆಂಕಿ ನೀರ್ ಹಾಕ್ತಾ ಇರ್ತಾರೆ ನಾನು. ಏನೇನೋ ಗೊಡ್ವೇದಿ ಅವಾಗ ಆ ಶಾಸ್ತ್ರದಲ್ಲಿ ನೀರಿಗೆ ಕಲ್ಲು ಹಾಕಿದ್ರೆ, ನೀರಿಗೆ ಕೋಲ್ನ ಹೊಡೆದ್ರೆ ಪಾಪ ಬಂದು ಒಂದು ಶಾಸ್ತ್ರ ವಾಕ್ಯ ಇದೆಯೋ, ಪ್ರಾಶ್ಚಿತ್ಯ ಮಾಡ್ಕೊಳ್ಕೋದಿದೆಯೋ, ಹಿಂಸಾದಿ ಪ್ರತಿಷೇಧ ಇಲ್ಲ ಅಲ್ಲಿ. ಸಾಸಾದಿ ಕಾರ್ಯ ಅನುಪಲಂ ಭಾಷ್ಯ. ಅದಕ್ಕೆ ಗಾಯವಾಯ್ತು, ಭಯವಾಯ್ತು, ದುಃಖವಾಯ್ತು ಅನ್ನೋದು ತೋರಲ್ಲ ನಂಗೆ. ನೀರು ಅಳ್ತಾ ಕೂತ್ಕೊಂಡ್ಬಿಡ್ತು, ನಿಂಗೆ ಹೊಡಿತಾ ಇದ್ದಾರೆ, ನಂಗೆ ಕಲ್ಲು ಹಾಕ್ತಾರೆ, ಕೋಲ್ ಪಟ 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 ನೀರು ಹೊಡಿತಾ ಇದ್ರೆ ನೀರು ಅಳುತ್ತೆ ಎಲ್ಲೂ ಇಲ್ಲ. ನೀರು ಹಿಂಸೆ ಆಯ್ತದೆ ಎಲ್ಲೂ ಇಲ್ಲ. ಬೆಂಕಿ ನೀರು ಹಾಕಿದ್ರೆ ಆಗುತ್ತಿದ್ದಿಲ್ಲ. ಬೆಂಕಿ ಮಣ್ಣು ಹಾಕ್ತಾರೆ, ನೀರು ಹಾಕ್ತಾರೆ. ಸಾಸಾದಿಂದ ಏನೋ ಭಯವೇ ಮುಂತಾದ ದುಃಖವೇ ಮುಂತಾದ ಕಾರ್ಯವೂ ಅದು ತೋರ್ ಬರ್ತಾ ಇಲ್ಲ. ಚೇತನ ಆಗಿದ್ರೆ ತೋರ್ ಬರ್ತಾ ಇತ್ತು. ಆದ್ರಿಂದ ತತ್ತ ಕಥಂ ತತ್ತೇಜ ಐಕ್ಯತಾ ಇತ್ಯಾದಿ. ಹೀಗಾಗಿ ಅಚೇತನವಾಗಿರುವಾಗ, ಜಡವಾಗಿರುವಾಗ ಅದು ಯೋಚನೆ ಮಾಡ್ತು, ಆಲೋಚನೆ ಮಾಡ್ತು ಅಂತ ಏನೋ ಕಥೆ ಹೇಳ್ತಾ ಇದ್ದೀರ ಶ್ರುತಿ. ಇದನ್ನ ಹೆಂಗ್ ಹೊಂದಿಸ್ತೀರಾ? ಇದು ಸರಿಯಾಗಿಲ್ವಲ್ಲ. ಅಚೇತನಕ್ಕೆ ಐಕ್ಯತ ಯೋಚನೆ ಮಾಡ್ತು, ವಿಚಾರ ಮಾಡ್ತು ಅನ್ನೋದೆಲ್ಲ ಹೊಂದಲ್ವಲ್ಲ. ಹೆಂಗ್ ಶ್ರುತಿ ಹೇಳ್ತು, ಇದಕ್ಕೆಲ್ಲ ಹೆಂಗ್ ಅರ್ಥ ಮಾಡ್ಕೊಳ್ಳೋದು ಅಂತ ಆಕ್ಷೇಪಣೆ ಮಾಡಿದ್ದಕ್ಕೆ ಒಂದ್ ದಿವಸ ಟೈಮ್ ಕೊಡ್ತೀವಿ ಅಂತ ಕೇಳಿದ್ರು. ಕೊಡ್ತೀನಿಪ್ಪ, ನಾಳೆ ಹೇಳಿ. ಆಯ್ತು, ನಾಳೆ ಹೇಳಿ. ಕಥೆಯಲ್ಲಿ ಕತೆ ನಿರಾಕರಣಮಸ್ತು ನಿರಾಕರಣಂ ಮೇಸ್ತು ಕರ್ಮಾಃ ತೇ ಮಯಿ ಸಂತು ಓಂ ಶಾಂತಿ ಶಾಂತಿ ಶಾಂತಿ.